ಫಸ್ಟ್ ಮಾತಾಡ್ತಿಲ್ಲ ಏನ್ ಮಾಡ್ತಾ ಇದ್ದೀವಿ ಮಾತಾಡಿಲ್ಲ ಇಲ್ಲಿ ಹೋದ ಮಗು ಆರಾಮಿದ್ದ ಅಲ್ಲ ಅವನು ಈ ಖಾರ ಗೀರ ಎಲ್ಲ ತಿಂತ ಏನು ತಿಂತಿದ್ದಿಲ್ಲ ಅದು ನಮ್ಗೆ ಮೈ ಇಲ್ಲಿಂದ ಸಂಜೆ ಹೋಗೋದ್ಬಿಟ್ಟಿಗೆ ಅಷ್ಟೇ ಬೆಳಗ್ಗೆ ಅಲ್ಲ ಸಂಜೆ ನಾವು ರೋಡ್ ಇಲ್ವಲ್ಲ ದಾರಿ ಮ್ಯಾಲ್ ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದೀವಿ ತೆಗಿಯಕ್ಕಾಗ್ತಾ ಇಲ್ಲ ಮೇಲಿಂದ ಮ್ಯಾಲ್ ದೇವಸ್ಥಾನ ಮಾಡೋಣ ಅಂತ ಆಗ್ತಾನೆ ಇಲ್ಲ ರೋಡ್ ಹೆಂಗೈತೆ ರೋಡ್ ಕಟ್ತಾರ ರೋಡ್ ಕಟ್ತಾರ ತೊಂದರೆ ಮಾಡಿದ್ರೆ ಮನೆ ಹಾಳಾಗೋಯ್ತು ಬಿಡಿ ಇಲ್ಲ ಇಲ್ಲ ಪಾಪ ನಾವ್ ಯಾರು ಬೇಯಂಗಿಲ್ಲ ಯಾಕಂದ್ರೆ ರೋಡು ಇಲ್ಲ ಇಲ್ಲ ಪಾಪ ಬರ್ತಾರೆ ಕಡೆ ಕಡೆ ಅನುಭವಿಸ್ಕೊಳ್ಳಿ ತಾತ್ಕಾಲಿಕ ಚೆನ್ನಾಗಿರ್ತಾರೆ ಹಿಂದೆ ನಡೆಯುವಾಗ ನಮ್ದು ಒಂಚೂರು ಸೇವೆನೇ ಇರ್ಬೇಕು ಸೇವೆ ಅಂತ ಯಾವನ ಬಟ್ಟೆ ಕಿತ್ತ ನಾವು ಅದನ್ನೇ ಹೇಳಿದ್ದು ಅದಿರಬಾರ್ದು ಯಾವನ ಬಂದು ಕಡವನ್ನು ನನ್ನ ಮೇಲೆ ಬಂದು ದ್ವೇಷ ಮಾಡಿ ಇಲ್ಲೇ ಉಂಟು ತಿಂದು ಉಂಗರ ಹಾಕ್ಬಿಟ್ಟೆ ಯಾರೋ ದೇವರ ಬಿಟ್ಟ ದೇವರು ನನಗೆ ನಂಬರ್ ಯಾಕೆ ಮಾಡಿದ್ದ ಲಾಸ್ಟ್ ಬಂದು ಯಾರೋ ಮಳವಳ್ಳಿ ಬಂದು ಹುಡುಗಿ ಮಳವಳ್ಳಿ ಹುಡುಗಿ ಚಪ್ಪಳೆ ಹೊಡ್ಬಿಟ್ಲು ಅವನಿಗೆ ಬೇಕಿತ್ತವೆಲ್ಲ ನಮ್ದು ಜಾಗ ಇಲ್ಲ ಅದ್ರ ಸಮಸ್ಯೆ ಅಂತ ನಾವು ಫಾರಿಂಗ್ ಹೋಗೋಣ ಅಂತ ತಿಂಗ್ಳಿಗೆ ಬಂದು ಹಿಂಗ ಅನ್ನೋದು ಬಾಯಲ್ಲಿ ಮಾತಾಡ್ತೀರ ಇಲ್ಲ ಫಾರಿಂಗ್ ಹೋಗಿ ತಿಂಗ್ಳಿಗೆ ಬಂದು ಹಿಂಗ ಅನ್ನೋದು ತಾಯಿ ಬಿಟ್ಕೊಡ್ಬೇಕಲ್ಲ ನಿಮ್ಮನ್ನ ಹೋಗಕ್ಕಲ್ಲಿ ಅದೇ ಹೇಳಿ ಒಂದ್ ದಿವ್ಸ ಬೈತೀನಲ್ಲ ಅಯ್ಯೋ ನೀವು ಬೈದ್ರು ಇಲ್ಲ ಬೈದ್ರು ತಾಯಿ ಎಲ್ಲ ಮೊನ್ನೆ ಹೊರಟಿದ್ದಾನ ಬೈಯರ್ ಯಾರು ಇಲ್ಲ ಅಂತ ಹೋಗಿ ನಾಲ್ಕು ಜನ ಕಿತ್ಕೊಂಡು ತಿಂದು ಮಜಾ ಬರೋದಿಲ್ಲ ಇಲ್ಲ ಬಿಡಿ ನಾವು 100 ಜನಕ್ಕೆ ಹೇಳ್ತೀವಿ ಅಯ್ಯೋ ಕೆಲ ಜನಕ್ಕೆ ಹೋದ್ರೆ ಆಟ್ ಬೋಟ್ ಅಂತ ಹೇಳೋ ಕೆಲಸಕ್ಕೆ ಬರೋದನ್ನು ಮಂತ್ರು ಅದು ಹೇಳ್ತಾನೆ ಹಂಗೆ ಹಂಗೆ ತಾಯಿ ಶಕ್ತಿ ನಂಬಿಕೆ ಕೊಡ್ಲಿ ಬಿಡ್ಲಿ ನಿಮ್ ಕೆಲಸ ಮಾಡ್ಕೊಂಡು ಹೋಗ್ತೀರಾ ಅದು ಯಾರು ಆ ತರ ಇಲ್ಲ ಕೆಲವು ಜನ ಅದ್ ಮಾಡ್ಬಿಡ್ತೀನಿ ಇದ್ ಮಾಡ್ಬಿಡ್ತೀನಿ ಇದು ಶೂಟು ಏನ್ ಬೇಕಾಗಿರ್ತಾರೆ ಜನ ಹಂಗೆ ಅಂತವ್ರಿಗೆ ಕಾಲ ಜಾಸ್ತಿ ನಮಗೆ ಇಷ್ಟೆಲ್ಲ ಮಾಡಿ ಒಬ್ಬರ ಬಂದು ಗಾಡಿ ಮಾಡ್ತಾರೆ ನಿನ್ಗೆ ಒಬ್ಬರ ಬರ್ತಾನೆ ಲೇಟ್ ಆಗುತ್ತಾ ಅಂತ ಕೇಳ್ತಾನೆ ಒಬ್ಬರ ಹೆಂಗ್ ಬಂದು ಲೇಟಾ ಮೊಬೈಲ್ ಆಫ್ ಮಾಡಿ ಸಾಕು ಫೋನ್ ಮಾತಾಡಂಗಿಲ್ವಾ ಅಂತಾಳೆ ಯಾರಾದ್ರೂ ಬಂದೇ ಬರ್ತಾರೆ ಏನು ಮಾಡಕ್ಕಲ್ಲ ಸರ್ ಅಂತವ್ರು ಇರ್ತಾರೆ ಅದು ಆರಾಮಿದ್ದೀರಾ ಅಂದ್ರೆ ನಿಮ್ಮ ಮನೆ ಬರ್ತೀನಿ ಅಂತನಾ ಬರ್ಬೇಕು ಅಂತ ಹೇಳ್ಬಿಟ್ರೆ ನಾವು ಒಂದು ಹತ್ತು ಇಂಪಾರ್ಟೆಂಟ್ ನಮ್ದು ಯಾಕಂದ್ರೆ ಯಾರು ಇಲ್ಲ ಏನೇನ್ ಮಾಡ್ತೀರಿ ರೊಟ್ಟಿ ಮಾಡಿ ಹೊರಗೋಗ್ರಿ ಅವ್ವ ಅಲ್ಲಿ ಓರಿ ಅವ್ರಿ ಗುಂಡ್ರಿ ಓರಿ ಹುಡುಗ ಹೋಗ್ತಾರ ಅವ ನೀವು ಮಾಡ್ಬಾರ್ದು ಅಂತಾರವ್ವ ಹೆಂಗೆ ಆಶೀರ್ವಾದ ಸಾಕವ ನಿಂದು ಇಲ್ರವ ನೀವಿರ್ಬೇಕು ನೀವಿದ್ರೆ ನಾವು ದೊಡ್ಡವ್ರಿರ್ಬೇಕು ಕಾಯ್ತು ಕೂತ್ಕೊಳ್ರಿ ಕೊಡ್ಬೇಕವ ಬೆಳಗಾಮ ಎಲ್ಲ ಬಂದಿರಿ ನಿಮ್ಮ ಮಗಳು ಇವರು ಯಾವ ಊರಿಗೆ ಕೊಟ್ಟಿರಿ ಇವಳನ್ನ ಈ ಮಗು ಬೇಡಿಕೆ ಮೇಲೆ ಆಯ್ತಾ ಇಲ್ಲೇ ಬಂದಿದ್ದವ್ರು ಯೂಟ್ಯೂಬ್ದಾಗ ನೋಡಿ ಬೆಳಗಾಮಿಂದ ಬೇಡ್ಕೊಂಡ್ರವ್ವ ಈ ಪಾಪು ಹೆಣ್ಣು ಪಾಪನ ಹೆಣ್ಣು ಪಾಪ ನನಗೆ ಇಲ್ಲಿ ಗಂಡು ಪಾಪ ಇಲ್ಲೇ ಇರ್ತೀವ ಬೆಳಗಾಮ ಸೀರೆ ಕೊಡ್ತೀನಂತೆ ಜೀವನ ಮನೆ ಬೆಳಗ್ಲವ ಒಂದು ಸೀರೆ ಕೊಡಪ್ಪ ದೇವಸ್ಥಾನ ಏನೋ ಮಾಡ್ಕೊಳ್ಳೋಣ ಸರಿ ಯಾವ್ದ್ರಿ ಬಂದ್ಸರಿ ಅಂಬ ನಾನು ಆರಾಮ ಊಟ ತಗೊಳ್ಳಿ ಕುತ್ಕೊಳ್ಳಿ ನಿಮ್ದೇ ಮನೆ ನೀನು ಹಂಗೆ ಇದೆಯಲ್ಲ ಪಾಪ ಹೊರಟ ನಂಗೆ ದಪ್ಪ ಹಾಕ್ತಾರ ಇದು ಇಂಜೆಕ್ಷನ್ ಸರಿಯಾಗಲ್ಲ ಫೋನ್ ಅಂತ ಸರಿ ಮಾಡಕ್ ಕೊಟ್ಟು ಬರಕಿದ್ದೆ ಆನಾಗಲ್ಲಮ್ಮ ಇದು ಬರಲ್ಲ ಬಿಸಾಕ ಇದು ಸರಿ ಮಾಡಕ್ ಬರಲ್ಲ ಒಂದು 15 ದಿವಸ ಇಟ್ಕೊಂಡು ಮತ್ತೆ ನನಗೇನು ಅನಿಸ್ತು ತಡಿ ಅಲ್ಲ ಅಮೌಂಟ್ ಕೊಟ್ಟೋದು ಮುಂದೆ ಇಡೇ ನೋಡ್ಬೇಕಲ್ಲ ನನಗೆ ಬರೋದು ಮಾಡಕ್ಕೆ ನೋಡೋಕೆ ಅಷ್ಟೇ ಇಡೇ ನೋಡ್ಬೇಕಂದ್ರೆ ಇಟ್ಟು ಆನ್ ಮಾಡಿದ ಆನಮ್ಮ ಫೋನ್ ಮಮ್ಮಿ ಜಾದುಗಿದು ಮಾಡಿದ್ರೆ ಮತ್ತೆ ಹುಷಾರು ಕೊಡ್ತಾ ಇದ್ದೀನಿ ಅದಕ್ಕೆ ಅದೇ ಆನತ್ತು ಇಲ್ದೆ ದಿನ ನೋಡ್ತೀನಿ ನಾನು ನೋಡ್ತೀನಿ ಬೈಯದಲ್ಲಿ ನೋಡ್ತೀಯ ಬೈಬೇಡ ಅಂತಾರೆ ಬೈಬೇಕಾ ಬೈದ್ರೆ ಒಳ್ಳೆಯಲ್ಲ ಮಮ್ಮಿ ನಮ್ಮಪ್ಪ ಬೈಯನು ಹೊಡಿಯಾನು ನಮ್ಮಪ್ಪ ಹೊಡಿಯಾನ ಅಕ್ಕಿ ಒಳ್ಳೆ ಬುದ್ಧಿ ಕಲ್ತಿರೋದು ಇದು ಕಟ್ ಮಾಡಿ ಸೇರ್ತಾಗಿ ಸಾಕು ಹುಷಾರಾಗತ್ತಕ್ಕಂತ ರಕ್ತದಲ್ಲಿ ಓಡಾಡ್ತಾರೆ ಯಾವ ಊರ್ತಿಗೆವ ಸ್ವಂತವ್ರು ಮಲ್ಲಂದೂರ ಶಿವಮೊಗ್ಗದಲ್ಲಿ ಅಲ್ಲಿ ಯಾವ ಏರಿಯಾ
ಅವಾಗಿಂದ ಇದ್ದ ಸಣ್ಣದಿಂದ ಇದ್ದ ಯಾವತ್ತಾರ ನಾನು ನೋಡಿದ್ಯಾ? ಶಿವಮೊಗ್ಗದಲ್ಲಿ ಸಿಟಿ ಬಸ್ ಡ್ರೈವರ್ ತಂಗಿ ನಾನು, ಶರವತ್ ನಗರ ಬಸ್ ಸ್ಟ್ಯಾಂಡ್ ಪಕ್ಕ ನಾನು ಇದ್ದೆ. ಬೆಳಗಟ್ಟ ಬ್ಯಾಟಿ ಸೆಟ್ಗೆ ಬಂದಿದ್ದು ಸಿಟಿ ಬಸ್ಸಲ್ಲಿ ಡ್ರೈವರ್ ನಾನು ಕಂದ ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಚಿಕ್ಕಮನೆ ಯಾವ ಹೋಟ್ಲು? ಹಂಗ ನೋಡಿದ್ದೆ ನಾನು ಶಿವಮೊಗ್ಗ ಬಸ್ಸಲ್ಲಿ ಡ್ರೈವರ್ ಕಂದ. ಬಂದು ಕಿಡ್ನಿ ಶಾಲಾದರು ಕಾಲೇಜಿಂದ ಬಂದು ಮೇಸ್ತ್ರಿ ಹತ್ತೋಗ್ಬಿಡ್ತೀನಿ. ಕಣ್ಣೆ ಮಾತಾಡಿದ್ರೆ ಒಳ್ಳೆ ನಿಮ್ಗೆ ಏನಾಗಲ್ಲ, ಅಳದ್ ಬಿಡು. ಕಾಯಿಲೆ ಬರ್ತೀನಿ ಬಂದೇ ಬರ್ತೀವಿ. ಅಲ್ಲಿ ನನಗೂ ಕಾಯಿಲೆ, ದುಡ್ಡಿನ ಕಾಯಿಲೆ, ಟೈಟ್ ಕಾಯಿಲೆ, ಸೀರಿಯಸ್ ಕಾಯಿಲೆ, ಇಂಟ್ರೆಸ್ಟ್ ಕಾಯಿಲೆ, ನಿಮ್ಗೆ ಒಳ್ಳೆ ಕಾಯಿಲೆ ಬಂದಿದ್ರು ಗುಜರಾತ್. ನೀಕಂದ ದೈವಿಕದ್ದಿ ರಸ ಗಂಜಲ ಪಪ್ಪ ದಿನ ಒಂದನ್ನು ಪೇ ಮಾಡ್ತೀನಿ. ಬೆಳಿಗ್ಗೆ ಅವ್ವನ ಸೇರ್ತವೆ ಮಾಯ ಮಾಡುತ್ತೆ. ಸೇರ್ತವೆ ಮೊಳೆಯಲಾಗ್ತದೆ. ಬಾಟ್ಲೊಳಗೆ ನೀವು ಇಕ್ಕಳ್ರಿ ಪತ್ರೆಗಳನ್ನ ಹೂವು ತೆಗೀರಿ, ಫಿಲ್ಟರ್ ಮಾಡಿಕ್ಕೆ 1 ವರ್ಷ ಸೇರ್ತ ಉಳಿಯಲ್ಲ ಆಮೇಲೆ ಇರೋದು. ತಾಯಿ ನಮ್ಮ ಡೇಟಾ ಹುಡ್ಕೊಬೇಡ, ಬಗೆರೆ ಹುಡ್ಕೋ. ಯಾವ ಊರು? ಅಲ್ಲೇ ಅವರು ನನಗೆಲ್ಲ ಊರು ಗೊತ್ತಮ್ಮ. ನಾನು ಚಿಕ್ಕಮೂರು ಇದ್ದಾನೆ, ಚಿಕ್ಕಮೂರು ಇದ್ದಾನೆ. ಲಾರಿ ಡ್ರೈವರ್. ನಿಮ್ಮ ಊರಿಗೆಲ್ಲ ವಿರುದ್ಧ ಶಿವಮೊಗ್ಗ ಡ್ರೈವರ್ ನಾನು. ಹೋಗಿ ಅದು ಬಿಡಬೇಕಂದ ರಕ್ಷಣೆ ಅದಕ್ಕೆ ನಮ್ಮ ಅಣ್ಣ ಲೊಕೇಶನ್. ಯಾರ ಬರ್ತೀನಿ, ಯಾರ ಬಂದರೆ ಹೆಂಗೆ ನಡೆಸಿದ್ರೆ ಅವ್ರು ಹೇಳಿದ್ದೀನಿ. ಯಾರಾದ್ರೆ ನಾನು ಅದು ಅಪೋಸಿಟ್ ಹುಡ್ಬೇಕಂತ ದೇವ್ರ ಕೊಡಲ್ಲ. ನಾನು ದೇವ್ರು ಹೇಳಿರ್ತೀರಿ ಇರ್ಬೇಕಂತ. ಈ ಸಮಾಚಾರ ಒಳ್ಳೆಯವ್ರೆ ಏನೋ ಭಾಳ ದೇವ್ರಿಗೆ ಹೆಲ್ಪ್ ಮಾಡಿದ್ರಂತೆ. ಹೌದಾ? ಹೆಲ್ಪ್ ಮಾಡಿ ಹೋದ ಅಷ್ಟಲ್ಲ ಅವರು ಬೇಡ ಇನ್ನೊಂದಿನ ನೋಡೋಣ ಅಂತೇಳಿ ತಿರುಗಿಸೋದಕ್ಕೆ ಬದುಕೊಂಡಿದ್ರೆ ತಾಯಿದ್ದೇನೆ. ನನಗೆ ಹಿಂಗೆ ಸರಿ ಹೀಗೆ ಸಾಧನೆ ಮಾಡಿ ದಯವಿಟ್ಟು ನಿಮ್ಮ ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ. ಯಾಕಂದರೆ ಕಲ್ಲು ಮಣ್ಣು ದೇವರು ಅಂತಿದ್ದಾಗ ಮರತಲೆಗಳು ಇರುತ್ತಂತೆ, ಅದು ಹುಚ್ಚಿರುತ್ತೆ ನಮಗೆ. ಮಾಟ ಇದೆ, ಮಂತ್ರ ಇದೆ, ಏನು ಇರುತ್ತೆ ಅಂತ. ದಯವಿಟ್ಟು ಗಾಡಿ ಫಾಸ್ಟ್ ಆಗ್ತಾ ಸ್ಟಿಕ್ಕರ್ ಹಾಕೊಳ್ಳಿ. ದಯವಿಟ್ಟು ನಿಮ್ಗೆ ಸೇರ್ತಾ ಕೊಡಿ. ಸಾಧ್ಯವಾದರೆ ದೇವಸ್ಥಾನಗಳು ಎರಡೇ ಕೇಳೋದು ನಾನು. ಒಂದು, ಸಾಧ್ಯವಾದರೆ ಅಕ್ಕಪಕ್ಕ ನಿಮಗೆ ಸೇರ್ತಾ ಕೊಡಿ. ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ನ ಶೇರ್ ಮಾಡಿ, ಲೈಕ್ ಮಾಡಿ. ಏನೋ ಮಾಡ್ತೇನೆ ಮಾಡಿ. ಯಾಕೆ ಗೊತ್ತಾ? ಬರ್ಲಿಕ್ಕೆ ಆಗೋದಿದ್ದಾರೆ, ಬರ್ಲಿಕ್ಕೆ ಬಸ್ಸಲ್ಲಿದ್ದಾರೆ, ಬರ್ಲಿಕ್ಕೆ ಗೊತ್ತಾ ಅಂತ ಬಡಪಾಯಿಗಳು ಅಲ್ಲೇ ಬೇಡ್ಕೊಳ್ಳಿ. ಉದಾಹರಣೆ ಮೊನ್ನೆ ಯಾರು ರಷ್ಯಾದರು ಕೊಳ್ಳೇಗಾಲದರಂತೆ ಆಕ್ಸಿಡೆಂಟಾಗಿ ಅಲ್ಲಿ ಹೋಗಕ್ಕೆ ಟಿಕೆಟ್ ಸಿಗಲ್ವಲ್ಲ ತಕ್ಷಣಕ್ಕೆ. ಗಂಡೆಂಟು ಇಬ್ಬರು ಒಂದು ಕಸ ಹೊಡೆದ್ರೆ ಮಗನೇ ಚೆನ್ನಾಗಿದೆ ಅಂತ ಬೈ ಫೋನ್ ಮಾಡ್ತಾನೆ ಅಂದರೆ ಯಾರು ನಂಬೋದು? ನಿಮ್ಮೂರ ಇದೆ ಇದಾವೆ, ನಂಬಕ್ಕೆ ಆಗಲ್ಲ. ಈಗ ನೀವೆಲ್ಲ ನಾನು ಕಾಂಬೋಡಿಯಾ ನೋಡಿಲ್ಲ, ಕೇಳಿದ್ದೀನಿ. ಕಾಂಬೋಡಿಯಾದಲ್ಲಿ ಮುಸ್ಲಿಮ್ಸರ್ಗೆ 18 ವರ್ಷ ಮಗು ಆಯ್ತಂತೆ, ಬಂದು ನಾಮಕರಣ ಮಾಡ್ತಾರೆ. ನೀವು ಮಾಡ್ತೀರಾ? ಬೇಡಿಕೆ ಅಂದರೆ ಹೊರ ಕೊಡ್ತಾರೆ. ದೇವ್ರು ಎಲ್ಲಿ ಬೇಕಾದ್ರೂ ಬರ್ತಾರೆ. ದೇವ್ರು ಗಾಳಿ. ನೀವು ದೂರದಿಂದ ಬಂದಿದ್ರೆ ದೇವ್ರು ದೂರ ಆಗುತ್ತೆ. ಇದೇ ಫಸ್ಟ್ ಬಂದಿದ್ರೆ ದೇವ್ರ ನಿಮ್ಮ ಮನೆ ಕಾಸು ಬರೋದಿಲ್ಲ. ಎಲ್ಲ ಕಡೆ ಹೋಗಿ ಬಂದೀವಿ ಅಂದರೆ ನೀವು ವೇಸ್ಟ್. ಭಕ್ತಿಯಾಗಿ ಅಡ್ಡು ಬಿಡಿ ನಿನ್ನ ಸೇವೆ ಬಂದೀನಿ ಅಂತ ಅವಳು ನೋಡ್ಕೊಂತಾಳೆಲ್ಲ ಅಂತ. ನಾವೇ ಪುಣ್ಯ ಅಂತ ಇಲ್ಲೇ ಇರ್ತೀವಂತೆ. ನೀವು ಅಪ್ರೂಪ್ ಒಂದ್ಸರಿ ಬರ್ತೀರಂತೆ. ಏಯ್ ಹಾಕಿದಾರಂತ ನಿಮ್ಮ ಹತ್ರ ಬಂದು ಕೇಳಿದಾಗ ನಾವೆಲ್ಲ ಬಹಳ ಬೇಜಾರ್ ಮಾಡ್ಕೊಂಡ್ವಿ. ನಾವ್ ಇದು 3ನೇ ಸತಿ ಬರ್ತಾ ಭಕ್ತಿಯಿಂದ ಹೋಗ್ಬೇಕು. ನನ್ ಕೈಯಲ್ಲಿ ಆದಷ್ಟು ಬೇರೆಯವರಿಗೆ ಅಮ್ಮನ ಬಗ್ಗೆ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಕಷ್ಟ ಕಾಲದಲ್ಲಿ ಆಗ್ಲಿ ನಾವು ಒಬ್ಬರೇ ಚೆನ್ನಾಗಿರ್ಬೇಕಂತ ಬಯಸೋದು ನಮ್ ದುರ್ಲಾಭನೇ ಆಗತ್ತೆ. ನೀವ್ ಅಂದಂಗೆ ಒಬ್ರು ಕಾಲಿಂದ ಬಾಳ ಬರಳ್ತಾ ಇದ್ರು, ತಾಯಿ ಹೆಸರು ಇಟ್ಕೊಂಡು ಅಮ್ಮ ಒಂದ್ ಸಣ್ಣದಾಗ ಔಷಧಿ ಕೊಡ್ತಾರ ಅವರು. ಅದನ್ನ ಮಾಡ್ಕೊಟ್ರೆ ಅವ್ರ ಕಾಲ್ ಗುಣ ಆಯ್ತು. ಮಧ್ಯರಾತ್ರಿ ಶಿವಮೊಗ್ಗದಲ್ಲಿ ಆಸ್ಪತ್ರೆಯಲ್ಲಿ ತೋರ್ಸ್ಬೇಕಾದ್ರೆ ಮಗು ಚೆನ್ನಾಗಿತ್ತು, 8 ತಿಂಗಳಾಗಿತ್ತು. ತಾಯಿ ಮನೆಗೆ 9ನೇ ತಿಂಗಳಿಗೆ ಬಿದ್ದಾಗ ತಾಯಿ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು 11 ಗಂಟೆ ರಾತ್ರಿ ಫೋನ್ ಮಾಡಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಮಗುಗೇನೋ ತೊಂದರೆ ಇದೆ ಅಂತ ಹೇಳಿದಾರಂತ. 11 ಗಂಟೆ ರಾತ್ರಿ ಫೋನ್ ಮಾಡಿ ನಮಗೆ ಅಕ್ಕ ಹಿಂಗಾಗ್ಬಿಟ್ಟಿದೆ, ಏನು ಆಗಲ್ಲಪ್ಪ, ಬೆಳಕರಿಯೋ ಅಷ್ಟೊತ್ತಿಗೆ ನಿನ್ ತಾಯಿ ನಂಬಿದ್ದಾನೆ, ನಂಬಿಕೆ ಇದ್ರೆ ಬಂಡಾರಿದ್ರೆ ಹೋಗಿ ಹಚ್ಕೊಂಡು ನಿನ್ ಮನ್ ಸುದ್ದಿಯಾಗಿದ್ರೆ ಸಾಕು, ನಾನು ಸ್ನಾನ ಮಾಡಿಲ್ಲ ಅಂತ ಯೋಚನೆ ಮಾಡ್ಬೇಡ. ನೀನ್ ಯಾವ್ದೇ ಸ್ಥಿತಿಯಲ್ಲಿರೋ ತಾಯಿ ಭಂಡಾರ ನಾನು ಕೊಟ್ಟಿದ್ದೆ ಸ್ವಾಮಿ, ನನ್ನ ಮನೆಯಿಂದ ತೀರ್ಥ ಕೊಟ್ಟಿದ್ದೆ ಎಲ್ಲಿಂದ ತಗೊಂಡು ಹೋಗಿರೋದಕ್ಕೆ. ಆಮೇಲೆ ಅವ್ರ ತೀರ್ಥನೂ ಸ್ವಲ್ಪ ಕುಡಿದು ಆಮೇಲೆ ಭಂಡಾರ ಹಚ್ಕೊಂಡು ನೀನೇ ಕಾಪಾಡು. ಮಾರನೇ ದಿವಸ ಬೆಳಿಗ್ಗೆ 6 ಗಂಟೆಗೆಲ್ಲ ಸ್ಕ್ಯಾನಿಂಗ್ ಕರ್ಕೊಂಡು ಹೋದ್ರೆ ಏನೂ ಇಲ್ಲ ಅಂತ ಬಂತು. ಅವರು ಸೂತ್ಕ ಇದೆ ಅಂತ ಬರಕ್ಕಾಗಿಲ್ಲ, ಬರ್ತೀನಿ ಅಂತ ಹೇಳಿ ಶಿವಮೊಗ್ಗದ ಹತ್ರ ನವಲೆ. ಆಮೇಲೆ ನನ್ನ ಫ್ರೆಂಡ್ ಬಂದಿದ್ದಾರೆ, ಅವ್ನ ಒಬ್ರಿಂದ ಒಳ್ಳೇದ್ ಮಾಡಿ ಯಾರು ಕೆಟ್ಟ ಆತರ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ. ಯಾಕಂದ್ರೆ ಇಲ್ಲಿ ಬಂದವ್ರನ್ನ ನನಗೆ ತವ್ರ ಮನೆ ಆಸೆ ಅಂತ ಇಲ್ಲ, ನನ್ನ ತಾಯಿ ನನ್ನ ಜೊತೆಗೆ ಇರ್ತದೆ, ನಾನು ಗಾರೆ ಕೆಲಸ ಮಾಡಿ ಸಾಕ್ತೀನಿ. ಆದ್ರೂ ನನ್ ಗಂಡ ಇಲ್ಲ ನನ್ ಜೊತೆಗೆ. ಮಗಳು ಇನ್ಕ್ಯಾಸ್ಟ್ ಮದುವೆ ಆಗಿದ್ದಾಳೆ. ಆಮೇಲೆ ಮಗ ಈಗ 2nd ಇಯರ್ ಡಿಗ್ರಿ ಓದ್ತಾ ಇದ್ದಾನೆ. ಆದ್ರೆ ಒಂದ್ ಸ್ವಲ್ಪ ದೇವ್ರು ದಿಡ್ರು ಅಂದ್ರೆ ಅವನಿಗೆ ಒಂಥರ ಏನೋ ನಂಬಿಕೆ ಇಲ್ದಂಗ ಅವ್ನು ಆ ತರಾನೇ ಬೆಳೆದ. ಅಂದ್ರೆ ಹಾಸ್ಟೆಲ್ ಅಲ್ಲಿ ಬಿಟ್ಟಿದ್ದೆ ನಾನು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ. ನಾನು ಆದಷ್ಟು ಈ ತಾಯಿ ಬಗ್ಗೆ ಒಳ್ಳೇದ್ ಮಾತಾಡಿ ಕೆಟ್ಟದ್ ಎಲ್ಲೂ ಮಾತಾಡ್ಬೇಕು. ಆದ್ರೆ ಕಷ್ಟ ಅಂದಾಗ ಅದು ಯಾರು ತಲೆದ್ರು ಬಂದು ಸಹಾಯ ಮಾಡ್ತಾಳೆ ನಂಬಿಕೆ.
ನಾ ಸೀರೆ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಬ್ಯಾಡ್ ಕಮಿಟ್ ಮಾಡೋದು ಯಾರು ಅಂತ ಸ್ಟಾರ್ಟಿಂಗಲ್ಲಿ ಗೊತ್ತಿರುತ್ತೆ. ಸಾಧಾರಣ ಗುಡಿ ಬೆಳೆವಾಗ ಅಕ್ಕಪಕ್ಕರೆಲ್ಲ ಪರಿಚಯ ಆಗ್ತಾರೆ ನಮಗೆ. ನಂದು ಆ ದೇವರು ನನ್ನ ದೇವ್ದವ್ರು ಅಂದಾಗ ನಾವೇನು ಮಾಡ್ತೀವಿ, ಅವ್ರಿಗೆ ಗೌರವ ಕೊಡ್ತೀವಿ. ದೇವರೆಲ್ಲ ಒಂದೇ ಅಂತ ಗೌರವ ಕೊಡ್ತೀವಿ. ಒಬ್ಬನಿಗೆ ಕಡೂರಿಂದ ಬರ್ತಾನೊಬ್ಬ ಐಕಿ, ಅವ್ನಿಗೆ ಒಂದು ಊರಿನಲ್ಲಿ ಹಾಕ್ಬಿಡ್ತೀನಿ, ಮೊಬೈಲ್ ಕೊಟ್ಬಿಡ್ತೀನಿ. ಮೊಬೈಲ್ ಹ್ಯಾಕ್ ಮಾಡಿ ಅವ್ನು ಬ್ಯಾಡ್ ಮೆಸೇಜ್ ಮಾಡ್ತಾನೆ. ಅದೇ ಹುಡುಗಂಗೆ ಬಂದು ಮಳವಳ್ಳಿ ಹುಡುಗಿ, ಈ ಥರ ಹುಡುಗಿ ಬಂದು ಮಳವಳ್ಳಿ ಹುಡುಗಿ ಅಕ್ಕನ ಪಾದ ಸೌಂಡ್ ನಾವ್ ಅದನ್ನ ನೋಡಿದ್ವಿ, ಅದನ್ನ ನೋಡಿ ಬಹಳ ಮನ್ಸಿಗೆ ಬೇಜಾರಾಯ್ತು. ಇವ್ರು ನಮ್ಮ ಫ್ರೆಂಡು ಅಣ್ಣ, ಮಗಂಗ್ ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಮಾಡ್ತೀನಿ. ಇನ್ನೊಂದು ಹೇಳ್ತೀನಿ, ಅವತ್ತು ಬಂದು ನನಗೆ ಸಹಾಯ ಮಾಡೋದ ಬಂದು ಹೆಣ್ಮಕ್ಳೇ. ಅವತ್ತು ಬಂದು ಅವನಿಗೆ ಹಾಕೋಣ ಚಪ್ಪಲಿ ಹೊಡೆದೋಗ್ಬಿಟ್ಲು. ಅವ್ನಿಗೆ ಬೇಕಿತ್ತಾಗಲ್ಲ ಬ್ಯಾಡ್ ಮೆಸೇಜ್ ಮಾಡೋದು. ನಿಮ್ಮ ಅಹಂಕಾರ ನಿಮ್ಮನ್ನು ತಿನ್ನ ನಮ್ಮನ್ನು ತಿನ್ನಲ್ಲ. ಅದನ್ನೇ ಹೇಳ್ತೀನಿ, ಯಾರೇ ಬರ್ಲಿ ಏನೋ ನಿಮ್ ಕೆಲಸ ಆಗ್ಲಿಲ್ಲ ತಕ್ಷಣನೇ ಆಮೇಲೆ ನನಗೆ ಕೆಲಸ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ಅದನ್ನ ಬೇರೆ ತರ ಏನು ಉಪಯೋಗಿಸ್ಕೊಳಕ್ ಹೋಗ್ಬೇಡ್ದು. ಯಾರೇ ಆಗಿರ್ಲಿ. ಈಗ ನಾನು ಅಂತೀನಿ ಒಂದ್ ಚೀಟಿ ಹಾಕಿದ್ದೆ, ಕುಲುಕ್ ಚೀಟಿ ಹಾಕಿದ್ದೆ ಸ್ವಾಮಿ. ಆಗ ಅಣ್ಣಯ್ಯ ನಂಗೆ ಅವಾಗ ಗೊತ್ತಾಗಿದ್ದು ಒಂದೇ ಒಂದು ವಿಚಾರ, ನನಗೆ ಆಗ್ಬೇಕು ಅನ್ಕೊಂಡು ನಾನು ಅದು ತಿಂಗಳಾಗ್ಲಿಲ್ಲ. ನನಗೆ ಬೇರೆ ಏನೋ ವಿಚಾರಕ್ಕೆ ಇಲ್ಲಿ ಬಂದ್ಮೇಲೆ ನಮ್ಮ ಓಡಾಡಕ್ ಒಂದು ಗಾಡಿ ಕೂಡ ಇರ್ಲಿಲ್ಲ. ಈ ಸ್ಥಾಯಿ ಸ್ಥಳಕ್ಕೆ ಬಂದ್ಮೇಲೆ ನನ್ನ ಮಗನಿಗೆ ಒಂದು ಗಾಡಿ ಕೊಡ್ತಿದ್ದೀನಿ. ನಮಗೆ ಒಳ್ಳೇದೇ ಆಗ್ತಾ ಬರ್ತಾ ಇದೆ. ಮತ್ತೆ ಇನ್ನೊಂದೇನು ಗೊತ್ತಾ, ನಾವು ತಗೊಂತೀವಿ ಈ ವರ್ಷದಲ್ಲೂ ನಾವು ಕನ್ಸ್ ಮನ್ಸಲ್ಲೂ ನನಗೆ ಗೊತ್ತಿರ್ಲಿಲ್ಲ. ಒಟ್ಟಿಗೆ ನನಗೆ ಗೊತ್ತಿರೋಕೆ ತಾಯಿಗೆ ಹಗುರವಾಗಿ ಮಾತಾಡಬೇಡಿ, ಅಣ್ಣ ಏನ್ ಬಗ್ಗೆ ಹಗುರವಾಗಿ ಏನೋ ಹಾಕ್ಬೇಡಿ. ನಿಮ್ ಕೆಲಸ ಆಗ್ಲಿಲ್ಲ ಅಂದ್ರೆ ಆ ತಕ್ಷಣಕ್ಕೆ ಆಗ್ಲಿಲ್ಲ ಅಂದ್ರೆ ತಾಯಿ ಏನೋ ಕಾದಿದ್ದು ದೊಡ್ಡದಾಗ ಕೊಡ್ತಾಳೋ ಸಣ್ಣದಾಗ ಕೊಡ್ತಾಳೋ ಅನ್ನೋದು ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಿ ಅಂತ ಹೇಳ್ತೀನಿ ಅಣ್ಣ. ಥ್ಯಾಂಕ್ಸ್. ಏನ್ ಗೊತ್ತಾ, ನಾಯಿಗಳು ಬೊಗಳಲೇಬೇಕು, ಹೆಸರು ಬರೋದಿಲ್ಲ. ಈಗ ನನಗೆ ಜನಿದಾರೆ ಅಂತ ಗೊತ್ತಿರಲಿಲ್ಲ. ನೀವು ಹೇಳೋದಕ್ಕೆ ಹೇಳ್ತೀನಿ, ನನಗೆ ಜನಿದಾರೆ ಇಷ್ಟೊಂದು ಗೊತ್ತಿರಲಿಲ್ಲ. ನಾನು ಯೂಟ್ಯೂಬಲ್ಲಿ ಹಿಂಗೆ ಮಾಡಿರೋದು ಕಂಪ್ಲೀಟ್ ಆಗುತ್ತೆ. ಪ್ರತಿ ದಿವಸ ನಾನು ಅನ್ನ ತಿಂತೀನೋ ಇಲ್ಲೋ, ಅಥವಾ ಪ್ರತಿ ದಿವಸ ನಾನು ಕಣ್ ತುಂಬ ನಿದ್ದೆ ಮಾಡ್ತೀನೋ ಇಲ್ಲೋ, ನಾನು ಇಲ್ಲಿ ಬಂದು ಹೋಗಿದ್ ಮೊದಲನೇ ಸ್ಥಿತಿಯಿಂದ ಸ್ಟೇಟಸ್ಗೆ ನನ್ನ ಕೊಟ್ಟಾಗ್ಲಿ ನನ್ನ ಮಕ್ಳು ಕೊಟ್ಟಾಗ್ಲಿ ಇಡ್ತಾ ಇದ್ದೆ. ತಾಯಿ ಫೋಟೋ ಬಿಟ್ಟು ಬೇರೆ ಏನೂ ಇಡಲ್ಲ. ಅಣ್ಣ ನಿಗ್ತಾ ಇಲ್ಲ, ಅಣ್ಣನ ದೃಷ್ಟಿ ಆಗ್ಬಿಡತ್ತೆ. ತಾಯಿ ಫೋಟೋ ಎಲ್ಲ ತಂಗಿಯರು ಏನಾಗಲ್ಲ. ಆಮೇಲೆ ಹೇಳ್ತೀನಿ, ನನಗೆ ಅಷ್ಟೊಂದು ಜನ ಸಪೋರ್ಟ್ ಇದೆ ಗೊತ್ತಿರಲಿಲ್ಲ. ನನಗೆ ಕಂಪ್ಲೇಂಟ್ ಆಗ್ಬಿಡುತ್ತೆ, ಸ್ಟೇಷನ್ಗೆ ಬರೋದು ಬೇಡ ಅಂತಾರೆ. ನಾನು ಇಲ್ಲ, ರೂಲ್ಸ್ ಕಾನೂನು ಎಲ್ಲರೂ ಒಂದೇ ಅಲ್ವಾ ಅಂತ ಸ್ಟೇಷನ್ಗೆ ಹೋಗ್ತೀನಿ. ಆಕ್ಷನ್ಗೆ ಗೊತ್ತಾಯ್ತು ನನಗೆ, ಒಂದೇ ಒಂದು ಟೀ ಕೂಡ ಟೈಮಿಗೆ ಜಾಮ್ ಆಗ್ಬಿಡ್ತಾರೆ ಅವರು. ಅವತ್ತು ಜನ ಸಂಪಾದನೆ ಮಾಡಿ ಅವತ್ತೇ ಗೊತ್ತಿದ್ದು. ಅವತ್ತು ಪರಿಸ್ಥಿತಿ ನಾನೇನೋ ಬಿಡಿಸಿಲ್ಲ ಅಂದ್ರೆ ಅವ್ರು ಬೆಂಗಳೂರು ಹೋಗ್ತಾ ಇರಲಿಲ್ಲ, ಕಂಪ್ಲೇಂಟ್ ಕೊಟ್ಟರು. ನಾನೇ ಅವ್ರನ್ನ ಅರ್ಸಿಗೆರೆ ಬಿಟ್ಟು ಬಂದೆ, ಬದುಕೇವರಿ ಅಂತ ಹೇಳಿ. ಅರ್ಸಿಗೆ ಬಿಟ್ಟಿಲ್ಲ ಅಂದರೆ ಅವ್ರ ಹತ್ರ ಎಲ್ಲ ಇರೋರು ಹಂಗೆ ಹೊಡೆದಾಕ್ಬಿಡೋರು. ಒಂದು ಜನ ಪ್ರೀತಿ ಇರ್ಬೇಕು. ಆಮೇಲೆ ನಾಯಿ ಒಂದು ಬೊಗಳ್ಬೇಕು ತಂಗಿ. ನನಗೆ ಜನ ಬ್ಯಾಡ್ ಕಮಿಟ್ ಮಾಡೋದು ಗೊತ್ತಾಯ್ತು. ಉದಾಹರಣೆ, ಯಾರು ಹೋಗಿ ಕರ್ಕೊಂಬರ್ತಾ ಇದ್ವಿ ನಾವೇ ಹ್ಯಾಂಡಿಕ್ಯಾಪ್ ಪೇಷೆಂಟ್ನ, ಗೊತ್ತಿರುತ್ತೆ ಅವ್ನಿಗೆ ಗೊತ್ತಿರುತ್ತೆ ನಮಗೆ. ನಾನೇ ಹೋಗ್ತಿದ್ದೆ ಅಲ್ಲಿಗೆ ಪೇಷಂಟ್ ತಕ್ಕೆ, ನಾನೇ ಕರ್ಕೊಂಬರ್ತಾ ಇದ್ವಿ ನಾವೇ. ಅಲ್ಲೊಬ್ಬ ಹಾಕ್ಬಿಟ್ಟ ಲೇಡೀಸ್ ಮುಟ್ತಾರೆ ಅಂತ, ಅವ್ನಿಗೆ ಗೊತ್ತಿಲ್ಲ. ಅಂದ್ರು ಕಣ್ ಕಾಣ ಮುಟ್ತಾರೆ. ಅವತ್ತು ಯೋಚನೆ ಮಾಡಿದ್ರೆ ಲೇಡೀಸ್ ಮುಟ್ಬಾರ್ದು ಅಂತ. ಸೀರೆ ಕೂಡ ಹೆಂಗ್ಸ್ ಮುಟ್ತಾರೆ ಅಂತ ಒಬ್ಬ ಆಗ್ತಾ. ಅವಾಗ ಗೊತ್ತಾಯ್ತು ನನಗೆ ಸೀರೆ ಕೂಡ ದೂರ ಇರಬೇಕು ಅಂತ. ಬೈ ಚಾನ್ಸ್ ಅವ್ನು ಹಾಕಿಲ್ಲ ಅಂದ್ರೆ ಯಾವ್ದಾರ ಮಗು ತಿಕ್ತಾ ಇರ್ತೀನಿ ಅಂತ ಕೈಗಾಲ ಆಗಿರೋದು. ಒಂಚೂರು ಟೆಚ್ಚಾರ ಕಂಪ್ಲೇಂಟ್ ಕೊಟ್ಟರೆ ಮಾಡಬೇಕು. ಅವನು ಸೂಚನೆ ಕೊಟ್ಟ ನನಗೆ, ನೀವು ನಾವೇ ಕಣ್ಣಾರೆ ನೋಡಿದ್ದು ದೃಶ್ಯ ಇದು. ಒಂದು ತಾಯಿಗೆ ಯಾರೋ ಏನೋ ಮಾಡಿಸಿದ್ರು, ಆತ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಅಣ್ಣ ಹೆಬ್ಬೆರಳು ತುಂದಿದ ತಕ್ಷಣ ಕಾಲೇ ಆ ಹುಡುಗಿ ಮುಖನೇ ಶೇಪ್ ಚೇಂಜ್ ಆಗ್ತದೆ, ಜಾಗುತ್ತೆ ನಮ್ದರಿ ಮಾತ್ರ. ಈಗ ನಾವು ತಂಗಿ ಅಂದ್ಮೇಲೆ ಅಣ್ಣ ಮತ್ತೆ ತಲೆ ಮೇಲೆ ಆಶೀರ್ವಾದ ಮಾಡ್ತಾರೆ, ಅಥವಾ ತಂಗಿ ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ. ಅದು ತಪ್ಪು ಅಂತ ಕಲ್ಪನೆ ಮಾಡ್ತಾರೆ. ಜನಪ್ರತಿ ತಪ್ಪು ಬಾ. ಮತ್ತೆ ಬರೀ ಒಳ್ಳೇದಿರ್ಬಾರ್ದು, ಕೆಡ್ತಿರ್ಬೇಕು. ಬ್ಯಾಡ್ ಕಮಿಟ್ ಮಾಡಿದ್ಮೇಲೆ ನಾನು ರೆಸ್ಟ್ ಮಾಡ್ತಾರೆ ಹೆಂಗಂತ ಹೇಳ. 6 ಗಂಟೆ ಬೆಳಿಗ್ಗೆ ಬರ್ತಲ್ಲ, 5 ಗಂಟೆ ಬೆಳಿಗ್ಗೆ ಇರ್ತಿದ್ವಿ ನಾವು. 12 ಗಂಟೆ ಮನೆ ಹೋಗ್ತಾ ಇಲ್ಲ. ಮಕ್ಕಳು ಹೆಂಡತಿ ಮಕ್ಕಳು ಯಾರು ನೋಡೋದು? ಅವ್ರು ಬ್ಯಾಡ್ ಕಮಿಟ್ ಮಾಡಿ ಆಮೇಲೆ ಯೋಚನೆ ಮಾಡಿದೆ, ಓಹೋ ನಾವು ಬುದ್ಧಿ ಅದಕ್ಕೆ 12 ಗಂಟೆ ಬರೋದು ರೆಸ್ಟ್. ಜನ ಬುದ್ಧಿ ಕಲಿಸಿರೋದು ನನಗೆ. ಈಗ ರೆಸ್ಟ್ 6 ಗಂಟೆ ಮೇಲೆ ಆಲ್ಟ್ ಆದರೆ ದಿಮ್ ಕೊಡಿ, ಬೆಸ್ಟ್ ಕೊಡಿ, ಬ್ಯಾನ್ ಹಾಕಿ ಇನ್ನರು. ಆಮೇಲೆ ಯೋಚನೆ ಮಾಡಿ ಬೆಳಿಗ್ಗೆ ಬಿಸಿಲು ಕೊಡಿನವರು. ಈಗ ಯೋಚನೆ ಮಾಡಿದ್ವಿ ನೋಡು, 6 ಗಂಟೆ ಕ್ಲೋಸ್ ಮಾಡಿ ನೆಮ್ಮದಿಗಿದ್ವಿ. ತಂಗಿ ಬ್ಯಾಡ್ ಕಮಿಟ್ ಮಾಡ್ರೆ ಒಳ್ಳೆ ಅನ್ಕೊಳ್ಳೋಣ. ನಿಮಗೆ ಯಜಮಾನ ತೀರೋರು ಅಂತ ಹೇಳ್ಕೊಬೇಡ. ಇಟ್ಕೋತಾವ ಅಣ್ಣ ಮನೆ ಯಾವಾಗ ತಗೊಂಡಿರುತ್ತೆ. ನವಲೆ ಮಂಜಂತ ಕ್ಲೀನರ್ ನಾನು, ಶಿವಕುಮಾರ್ ಬಸ್ಸಲ್ಲಿ ಇದ್ದೆ ಕ್ಲೀನರ್ ನಾನು, ಲಕ್ಷ್ಮೀ ಡ್ರೈವರ್ ನಾನು. ನಾನು 8 ವರ್ಷ ಶಿವಮೊಗ್ಗದಲ್ಲಿ ಇದ್ದೀನಿ. ಫಸ್ಟ್ ಬಂದಿದ್ದೆ ನಾನು ಬೆಳಗಟ್ಟೆ ಬ್ರ್ಯಾಂಡಿ ಶಾಪ್ ಕೆಲಸಕ್ಕೆ, ಶಿವಮೊಗ್ಗಕ್ಕೆ. ಆಯ್ತಾ, ತಲೆ ಕೆಸ್ಕೊಬೇಡ ಯಾರು. ಬೊಗಳ್ಗಳ ಬಗ್ಗೆ ಯೋಚನೆ ಮಾಡೋದು ಬೇಡ, ಆಗ ಬಗ್ಗೆ ಯೋಚನೆ ಮಾಡೋಣ. ನಾಯಿ ಬೊಗಳ್ತಾನೆ ಇರ್ಬೇಕು. ನಾಯಿ ಬೊಗಳ್ದ ಆನೆ ಬೆಲೆ ಇರಲ್ಲ. ನಾವು ಆನೆ, ಅವ್ರು ನಾಯಿಗಳು ಬೊಗಳಿ. ಸಂಬಳ ಕೊಟ್ಟದಲ್ಲ ಯಾರು ನಮ್ಮನ್ನು, ಅವರೆಲ್ಲ ಹೊಗಳ್ತಿರೋದು ನಮ್ಮನ್ನು ಅನ್ಕೊಳ್ಳೋಂತಂಗಿ. ತುಂಬ ತಲೆ ಕೆಸ್ಕೊಬೇಡ. ನಿಮ್ಮಂಥ 1000 ಜನ ಕೋಟ್ಯಾಂತರ ಜನ ನಂಗೆ ಅಣ್ಣ ತಮ್ಮ ತಂಗಿಯರು ಅಂತ ಲೆಕ್ಕಲ್ದಂಗಿದ್ದಾರೆ. ಕರೆಕ್ಟೇನಪ್ಪ? ಈ ಜನ ಸಂಪಾದನೆ ಮಾಡೋದಕ್ಕಿಂತ ದುಡ್ಡು ಸಂಪಾದನೆ ಮಾಡೋಕ್ಕೆ ಜನ ಸಂಪಾದನೆ ಮಾಡಿ ಸಾಕು. ಆಗ ಇವತ್ತವರು ಬ್ಯಾಕ್ ಅಕೌಂಟಿಲ್ಲ, ಮುಂದೆ ಗೊತ್ತಿಲ್ಲ. ಅವೇ 8 ಅವೇ ನಾನೇ ಡ್ರೈವರ್, ನಾನೇ ಕಂಡಕ್ಟ್ರು. ಮೊಬೈಲ್ ನಂಬರ್ ಬಾಯ್ ಟೈರ್ ಡಿಬಿ ಪಟಾಕ್ ಬರೋ. ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ ಅಂತ. ಮುಂದಕ್ಕೆ ಮಾಡ್ಕೊಳ್ಳೋಣ ಅಂತ. ಯಾರು ದುಡ್ಡು ಹಾಕ್ತೀನಿ ನಿಮ್ಮಂತಾರೆ ಅಂತ, ಎಣ್ಣೆಗಿನ್ನೆ ಖರ್ಚಿಗೆ ಆಗ್ತೇ ಅಂತ ಕುತ್ಕೊಳ್ಳಿ. ಪ್ರಸಾದ ಕೊಟ್ಟು ಮಾತಾಡ್ತೀನಿ. ನಮ್ಮ ನೋಡ್ತೀನಿ. ಯಾವ ನೀವು ಹೆಸರು ಉತ್ತರ ಆಡಬಾರ್ದು. ನೀವು ಯಾರು ಉತ್ತರ ಆಗಬಾರ್ದು. ಒಂದು ವೇಳೆ ನಿಮಗೆ ದೇವ್ರು ಬಂದರೆ ನಿಮ್ಮ ಮನೆಯೊಳಗೆ ಆರಾಮ ಬಾಗಿಲು ಹಾಕೊಂಡು ದೇವ್ರು ಬರ್ಸ್ಕೋಬೇಕು. ಯಾವುದೋ ಜಾಗದಲ್ಲಿ ಪಬ್ಲಿಕ್ ಎಲ್ಲ ಬಂದು ದೇವ್ರು ಬರ್ಸ್ಕೋಬಾರ್ದು. ಇದನ್ನು ಪದೇ ಒತ್ತಿ ಹೇಳೋದು ಯಾಕೆ ಅಂದರೆ, ಕೆಲವೊಂದು ಜನ ಬರ್ತಾರೆ ನಮ್ಗೆ ದೇವ್ರು ಬರುತ್ತೆ ಅಂತ ತೋರಿಸೋಣ ಬರೋದು. ಇಲ್ಲಿ ಪಬ್ಲಿಕ್ ಆಯ್ತು ದೇವಸ್ಥಾನ, ಅದನ್ನು ತೋರಿಸೋಣಕ್ಕೋಸ್ಕರ ಬರೋದು. ಅಂದರೆ ಪಬ್ಲಿಕ್ ಇರುತ್ತಲ್ಲ, ಇಲ್ಲಿ ಪಬ್ಲಿಕ್ ಆಯ್ತು ದೇವಸ್ಥಾನ, ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ 4 ಜನ ಲೈವ್ ಮಾಡ್ಕೊಂಡು ನಮ್ಗೆ ಪ್ರಚಾರ ಆಗುತ್ತೆ ಅಂತ ಬಂದಿದ್ದು ಅಂತ ದೇವ್ರು ಬಂದರೆ ನಿಮ್ಮ ಮನೆಗೆ ಬಂದ್ವಿ. ನಾನು ದೇವ್ರು ಬರೋಕೆ ನಂಬ್ತೀನಿ, ದೇವ್ರು ನಂಬ್ತೀನಿ. ಆದರೆ ಉಚ್ಚರಂಗ ಆಡೋದು ನಂಬೋದಿಲ್ಲ.
ಅದಕ್ಕೆ ಎರಡನೇದು ಹೆಂಗೆ ಗೊತ್ತಾ, ಪಬ್ಲಿಕ್ ಜಾಗ ದೇವ್ರು ಬಂದು ಕೂಗಾಡ್ರಿ ವ್ಯರ್ಥ. ಎರಡು ಅರ್ಧತ್ರ ದೊಡ್ಡ ಪವಾಡ ನಂಬಿಕೆ ನಡೀತಿದೆ. ಆದ ಕ್ಷೇತ್ರ ನಮ್ಮ ಕ್ಷೇತ್ರದಲ್ಲಿ ದೊಡ್ಡ ನಡೆಯೋದೇ ನಂಬಿಕೆಯಿಂದ ಮಾತ್ರ. ಅಲ್ಲಿ ಏನು ನಡೆಯುತ್ತಾ, ಕಟ್ಟೆ ಬರುತ್ತಾ, ದೇವ್ರ ಕಟ್ಟೆ ಬರುತ್ತಾ, ಮರ ಕಟ್ಕೊಂಡು ಬರುತ್ತಾ, ಕುಟಿ ಕಟ್ಕೊಂಡು ಬರ್ತಾವೆಲ್ಲ ಸುಳ್ಳು. ಕಣ್ಣು ಕೊಡಿಸಿ ಬರಲ್ಲ, ಹೆಸರು ಕೊಟ್ಟು ಬರಲ್ಲ, ಗಂಟೆ ಕೊಟ್ಟು ಬರಲ್ಲ, ಭಕ್ತಿಯಾಗಿ ಅಡ್ಬೀಳ್ಬೇಕು. ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ, ನೀವು ಎದೆ ಭಾಗ ನೆಲ ಕೊಡಬಾರ್ದು. ನೀವು ತಾಯರು ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ, ಇದು ನಾನು ಅಂತ ಇದು ನನ್ನದು ಎರಡು ಬಿಟ್ಟು ನಿಮ್ಮ ಸೊಪ್ಪು ಕಡಿಸಿ ಬೀಳಿ. ಬರುವಾಗ ನಿಮ್ಮ ಮನೆ ಕಟ್ಟಿಗೆ ಬನ್ನಿ, ನಾನು ನನ್ನದು ಅನ್ನೋದನ್ನ ಏನು ಹೇಳಿ, ಬರುವಾಗ ನಿಮ್ಮ ಮನೆ ಕಟ್ಟಿಗೆ ಬನ್ನಿ, ನಾನು ನನ್ನದು ಅಹಂಕಾರನ, ಹೌದಾ, ನಾನು ನನ್ನದು ಅಹಂಕಾರ ನೀವು ಪ್ರತಿಬಿಂಬಿಸಿ ನಿಮ್ಮ ಮನೆ ಕಟ್ಟಿಗೆ ಬರ್ರಿ. ಒಂದು ವೇಳೆ ಹಂಗಿದ್ದು ನಿಮ್ಮ ಅಪ್ಪ ಅಮ್ಮ ಮಾರಬೇಕು, ಬೇರೆ ಯಾರು ತೋರಿಸೋದಿಲ್ಲ. ಈಗ ಕೆಲವೊಂದು ಸರಿ ನಾನು ಯಾರಿಗೂ ಬೈಬಾರ್ದು ಅಂತ ಭಾಳಷ್ಟು ಹೇಳ್ತಾರೆ. ರಾತ್ರಿ ನಾನು ಹೇಳ್ದೆ ಬೈಬಾಡ್ರಿ ಅಂತ. ಬೈಬಾರ್ದು ಅಂತ ಬರೋದು ಹೆಸರೇ ರಾಮಚಂದ್ರ ಅಂತ, ರಾಮದುರ್ಗ ಅಂತ ಹೆಸರಿಕಿರೋದು ಮೆಹಬೂಬ್ ಅಂತ ಜಮ್ಮಖಂಡಿಂದ ಬರ್ತಾನೆ. ನನ್ನ ಮಗನ ಮಾತು ತೊಗೊಂಡ್ಬಿಡುತ್ತಂತ ಅವ್ನು ಪ್ರೀತಿಯ ರಾಮದುರ್ಗ ಅಂತ ಇಟ್ಟಿದ್ದಾನೆ. ನೀವು ಬಂದು ದೊಡ್ಡಷ್ಟು ತೋರ್ಸೋಕೆ ಬರಬಾರ್ದು, ದೇವ್ರ ಮುಂದೆ ಸಣ್ಣರೆಲ್ಲ. ಯಾಕೆಂದರೆ ಎಲ್ಲ ಎಂಥ ಕೋಟಿಗಿದ್ದನೂ, ಎಂಥ ಕೋಟಿ ಬಾಳ್ದನೂ, ಎಂಥ ಮೆರೆದನೂ ಹರಡೆ ಮೂಡಿ ಗುಂಡಿ ತುಂಬ್ತಾರೆ. ಇತ್ತೀಚೆಗಂತೂ ಗುಂಡಿ ಇಲ್ವಂತೆ ಬರ್ನ್ ಮಾಡ್ತಾ ಇರೋಂತ ನಂಗೆ ಗೊತ್ತಿಲ್ಲ. ನಾವು ಬರ್ನಾಗೋದಿಲ್ಲ, ನಮ್ಗೆ ಉಣ್ತಾರೆ, ನಮ್ಮ ಜಾಗ ಐತೆ, ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ಏನು ಮಾಡ್ತೀರಾ ಅಂದರೆ, ಒಂದನೇ ಪವಾಡ ನಂಬಿಕೆ, ಎರಡನೇದು ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇರಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಆ ಜಾತಿ ಈ ಜಾತಿ ಅನ್ಬೇಡಿ. ನನ್ನ ಕ್ಷೇತ್ರದಲ್ಲಿ ಜಾತ್ಯತೆ ಇಲ್ಲ, ರಾಜಕೀಯ ಪಕ್ಷದ್ದು ಸಪೋರ್ಟ್ ಇರೋದಿಲ್ಲ, ರಾಜಕೀಯವಾಗಿರೋದಿಲ್ಲ, ಆಮೇಲೆ ಧರ್ಮದಿಂದನೇ ಇಲ್ಲ, ಜಾತಿನಿಂದನೇ ಇಲ್ಲ. ಸರ್ವರು ಸಮಾನರೇ, ಎಲ್ಲ ಜಾತಿಯರು, ಎಲ್ಲ ಧರ್ಮದವರು, ಎಲ್ಲ ರಾಜಕೀಯ ಬರ್ಬೋದು. ನಿಮ್ಮ ಮನೆ ಅಂತ ಹೆಣ್ಮಕ್ಳು ನಿಮ್ಮ ಮನೆ ತೋರ್ ಮನೆ ಅಂತ ಬನ್ನಿ, ಗಂಡು ಮಕ್ಕಳು ನಿಮ್ಮ ಸ್ವಂತ ಮನೆಯಿಂದ ಬನ್ನಿ, ಕೆಲಸ ಮಾಡಬೇಕು ಬಂದರು. ಆಮೇಲೆ ಹೆಣ್ಮಕ್ಳು ಆಸ್ತಿ ಕೇಳ್ಬಿಡ್ರಪ್ಪ, ಅಷ್ಟಕ್ಕೆ ಹೋಗೋ ಮಾತ್ರ ಕೊಡ್ತೀನಿ, ಜಾಸ್ತಿ ಆಗ್ಬಿಟ್ಟಾರೆ ಆಗ್ತೀನಿ, ಅಷ್ಟಕ್ಕೆ ಹೋಗ್ಬಿಡ್ತೀವಿ. ನೆನಪಿಕೊಳ್ಳಿ, ಒಂದನೇ ಪವಾಡ ನಂಬಿಕೆ, ಎರಡನೇದು ಗಡಿಯಾರ ಟಿವಿ ಟೈಮ್ ಫೋಟೋ. ಇನ್ನೊಂದು ಭಾಳ ಸಂತೋಷ ಸಂಗತಿ ಏನಂದರೆ, ಕೆಲವೊಂದು ಜನ ಬಂದು ಹೂ ಕೊಡ್ತಿದ್ದಾರೆ, ನಾವು ನಂಬೋಕ್ಕಾಗೋದಿಲ್ಲ ಸಂಗತಿಗಳು. ನಾನು ಡ್ರೈವರೇ, ಎಲ್ಲೇ ಆಕ್ಸಿಡೆಂಟ್ ಆಗೋದಿಲ್ಲ ಅಂತೆ, ಆಕ್ಸಿಡೆಂಟ್ ಆದರೂ ಏನು ಏಟಾಗೋದಿಲ್ಲ ಅಂತೆ, ಫಾಸ್ಟಾಗಿ ಅನ್ಸಂಗೆ ಅನಿಸ್ಕೊಂಬಿಡಿ ದಯವಿಟ್ಟು ಸ್ಟಿಕ್ಕರಿಂದ. ಕಲ್ಲೇ ಮಣ್ಣು ದೇವ್ರು ಅಂದಾಗ ಹೊರಗಡೆ ದೇವ್ರು ಇರ್ಬೋದಾ ಮಾಡಿರ್ಬೋದು ನಂಗೆ ಗೊತ್ತಿಲ್ಲ, ಏನು ಬರದೇ ಇಲ್ಲ ಒಳಿಕೆ ಅಂತ, ಯಾವುದೇ ಕೆಟ್ಕೊಂಡು ಬೀಳದೇ ಇರಲಿ ಅಂತ. ಸಣ್ಣ ಮನೆ, ಸಣ್ಣ ಅಂಗಡಿಗೆ ಸ್ಟಿಕ್ಕರ್ ಹಾಕೋ ಬದಲು, ಸಾಕಷ್ಟು ನೋಡಿದ್ದೀನಿ, ಸ್ಟಿಕ್ಕರ್ ಕೊಡ್ತೀರಿ, ಸ್ಟಿಕ್ಕರ್ ಹಾಕೋ ಬದಲು ಫೋಟೋ ಕೊಡಿ. ಫೋಟೋಕ್ಕೆ ಎರಡು ಹೂವು ಇಕ್ಬೋದು, ಎರಡು ಪತ್ರ ಇಕ್ಬೋದು, ಸ್ಟಿಕ್ಕರ್ ಹಾಕಿ ಸುಮ್ಮನೆ ನಿಂತ್ಕೋಬಾರ್ದು. ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ, ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ. ನಿಮ್ಮ ಎದುರುಗಡೆ ಗೋಡೆ ಹಿಂಗೆ ಬಾಕ್ಲ ಕಡೆಯಲ್ಲಿ ಎದುರುಗಡೆ ಗಾಡಿ ಕಾಣಂಗಿರ್ಬೇಕು, ಎಲ್ಲಿಂದ ಬಂತ ಕಾಣಂಗೆ. ಎಲ್ಲೂ ಹೋಗ್ಬೇಕಾದ್ರೆ ಸ್ನಾನ ಮಾಡಿದ ಅನ್ನೋದು ನಮಸ್ಕಾರ ಮಾಡ್ಕೊಂಡು ಹೋಗಂಗೆ, ಅರ್ಥ ಆಗದ. ಪದೇ ಪದೇ ಬರೋ ಅವಶ್ಯಕತೆ ಇಲ್ಲ, 9 ಸಲ ಬರೋ ಅವಶ್ಯಕತೆ ಇಲ್ಲ, ಬರಬಾಡಿಂದಿಲ್ಲ, ಸಾಲ ಮಾಡ್ಕೊಂಡಂಗೆ ಬನ್ನಿ, ನಿಧಾನಕ್ಕೆ ಬಂದು ನಿಧಾನಕ್ಕೆ ಹೋಗಿ. ಆಮೇಲೆ ಬೆಳ್ಳಿ ಗಂಟೆ, ಬೆಳ್ಳಿ ಛತ್ರಿ, ಬೆಳ್ಳಿ ತಟ್ಟೆ, ಗಂಟೆಗಳು ನಾವೇ ಕೊಡ್ತೀವಿ ಫ್ರೀ. ನಿಮಗೆ 80% ಬೆಳ್ಳಿ ಇರುತ್ತೆ, ಸರಿ ತಗಡಿರುತ್ತೆ, 20% ಬೆಳ್ಳಿ ಇರುತ್ತೆ, ಬೆಳ್ಳಿ ಕಣ್ಣು ಬೆಳ್ಳಿ ತಗಡಿಗೆ. ನಿಮಗೆ ಯಾಮಾಸ್ ಕಳಿಸಿದ್ದು ಅದು ಕರ್ಸೋಕ್ಕೂ ಆಗಲ್ಲ, ಕರೆಸಿರೋ ವ್ಯರ್ಥ, ಅದು ದುಡ್ಡೇ ಸಿಗಲ್ಲ, ಅದು ಹಾಕೋಕ್ಕೂ ಬರೋದಿಲ್ಲ. ಅದು ಬದಲು ಏನು ಮಾಡ್ತೀರಾ, 1000 ರೂಪಾಯಿ ಕಳಿಸ್ಕೊಳ್ಳೋ ಬದಲು ನಮಗೆ 10 ರೂಪಾಯಿ ಹಾಕಿ, 1 ರೂಪಾಯಿ ಹಾಕಿ, ಮಿಕ್ಕಿ ದುಡ್ಡು ನಿಮ್ಮ ಮನೆ ಮಕ್ಕಳಿಗೋ, ನಿಮ್ಮ ಮಕ್ಕಳು ಫೀಸ್ಗೋ, ನಿಮ್ಮ ಅಪ್ಪ ಅಮ್ಮ ಖರ್ಚಿಗೆ ಉಪಯೋಗಿಸ್ಕೊಳ್ಳಿ. ಆಗುತ್ತಾ. ದೊಡ್ಡದಾಗಿ ಒಂದು ಹೋಟ್ಲಾಗ ಹೋಗಿ 1000 ರೂಪಾಯಿ ತಿನ್ಬಾರ್ದು, ಶ್ರೀಮಂತ ಅಲ್ಲ. 900 ರೂಪಾಯಿ ತಿಂದು ಆಚೆ ಕಡೆ 10 ರೂಪಾಯಿ ಯಾರಿಗಾರು ದಾನ ಮಾಡಿ ಬನ್ನಿ, ಪುಣ್ಯವಂತರಾಗ್ತಿರಂತೆ. ಮಕ್ಕಳು ಬರಡೆ ಕೇಕ್ ಕಟ್ ಮಾಡಿ ವೆಡ್ಡಿಂಗ್ ಆನಸೆ ಮಾಡ್ಕೊಂಡು ದುಡ್ಡು ವ್ಯರ್ಥ ಮಾಡೋ ಬದಲು, ಹೆಣ್ಮಕ್ಳು ನೀವು ಸಾಯಂಕಾಲ ಒಂದಾಗಿ ಚೀಟಿ ದುಡ್ಡು ದುಡ್ಡು ಒಂದಾಗ್ತೀರಿ, ಗಂಡು ಮಕ್ಳು ಒಂದಾಗ್ತೀರಿ. ಇದ್ರ ಬದಲಿಗೆ ನಿಮ್ಮ ಊರಾಗ ಎಷ್ಟೋ ಜನ ನಿಮ್ಮ ಊರಲ್ಲಿ ಒಬ್ಬರ ಬಡೋ ಇದ್ದೇ ಇರ್ತಾರೆ, ಅವ್ರಿಗೆ 2 ಸೀಟ್ ಕೊಡಿಸಿ, ಮಳೆನೆಲ್ಲ ಬಿಸ್ತಾ ಉಂಟು. ದಯವಿಟ್ಟು ಇದು ರಿಕ್ವೆಸ್ಟು. ಅಥವಾ ಇನ್ನು 900 ರೂಪಾಯಿ ತಿಂತಿರಲ್ಲ, 10 ರೂಪಾಯಿ ಯಾರಲ್ಲ, 100 ರೂಪಾಯಲ್ಲಿ 10 ರೂಪಾಯಲ್ಲಿ ಆಚೆ ಕಡೆ ಕೈಯಲ್ಲಿ ಕಾಲು ಸುಮ್ಮನೆ ಬಂದು ಭಿಕ್ಷಕರಲ್ಲ, ಕೈ ಕಾಲಿಲ್ಲರ ಕೊಟ್ಟು ಬನ್ನಿ, 1 ಹೊತ್ತಿನ ಊಟ ಮಾಡ್ತಾರಲ್ಲ 10 ರೂಪಾಯಲ್ಲಿ, ಆ 100 ರೂಪಾಯಲ್ಲಿ ಮಾಡ್ತೀರಾ ಮಾಡಲ್ಲ. ಊರಿಗೆ DJ ಹಾಕೋಣ ಬದಲು, ಊರಿಗೆ ಗಂಟೆ ಹೊಡ್ಕೊಳೋ ಬದಲು, ನಾವು ಅವ್ರ ಬದಲು ನಿಮ್ಮ ಊರಿಗೆ ಒಂದು ಬೋರ್ ಹಾಕ್ಸ್ಕೊಳ್ಳಿ, ಬೇಸಿಗೆಯಲ್ಲಿ ನೀರು ಉಪಯೋಗ ಆಗ್ತದೆ. ಒಂದು ವೇಳೆ ನೀವು ಫಿಲ್ಟರ್ ನೀರು ಕುಡಿ ಸಾವುಕಾರ ಆಗಿರೋ ಮನಸ್ಸಲ್ಲ, ದನ ಕರಿಗೆ ನೀರಾಗುತ್ತೆ, ತೊಟ್ಟಿ ಕಟ್ಬಿಡಿ ನನ್ನ ಕಡೆಯಿಂದ. ಇನ್ನು ಯಾರೋ ಹೂವಿನಾರ ಹಾಕ್ತೀವಿ, ಸನ್ಮಾನ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅದೇ 100 ರೂಪಾಯಿನ ನನ್ನ ಬದಲು ನನಗೆ ಕೊಡೋ ಬದಲು ಅಂದಾಶ್ರಮ ವೃದ್ಧಾಶ್ರಮಕ್ಕೆ ರಸ್ತೆ 1 ರೂಪಾಯಿ, ಒಂದು ಯಾರು 10 ರೂಪಾಯಿ ಕೊಟ್ಟು ಬಂದರು ನಾನು ಖುಷಿ ಪಡ್ತೀನಿ. ಸನ್ಮಾನ ಮಾಡೋದು ಅವಶ್ಯಕತೆ ಇಲ್ಲ, ಸಮಾರಂಭ ಮಾಡೋ ಅವಶ್ಯಕತೆ ಇಲ್ಲ. ಈ ಜಾಗದಲ್ಲಿ ದೊಡ್ಡ ಪವಾಡ ನಡೆಯೋದು ನಿಮ್ಮ ನಂಬಿಕೆಯಿಂದ. ಇಲ್ಲ ಅಂದಾತರು ನೀವೇ, ಬೈಸ್ಕೊಂಡವ್ರು ನೀವೇ, ಬ್ಯಾಡ್ ಮಿಷನ್ ಮಾಡೋರು ನೀವೇ, ಒಳ್ಳೆ ಮಿಷನ್ ನೀವೇ. ಬೈಬಾರ್ದು ಅಂತ ನನ್ನ ಆಸೆ, ಎಷ್ಟಂಗೆ ಬೈದ್ಬಿಟ್ಟಿದ್ದೀನಿ. ಬೈಬಾರ್ದು ಭಾಳ ಸೈಂಡ ಬರ್ತೀನಿ, ಬಂದವ್ರು ಕೇಳೋ ಪ್ರಶ್ನೆಗೆ ಬೇಯಂಗಾಗುತ್ತೆ. ಏನು ಕೇಳಿದ್ದೆ ಕೇಳ್ತಾರೆ, ನಮ್ಮ ಗಂಡು ಕೆಲ್ಸಕ್ಕೆ ನಮ್ಮ ಮಗ ಕೆಲ್ಸಕ್ಕೆ ಹೋಗಲ್ಲ, ನಮ್ಮ ಸೊಸೆ ಕೊಡೋಗಳೇ, ನಮ್ಮ ಮಗಳು ಒಡ್ಬಂದಾಳೆ, ಮಗು ಅಳುತ್ತೆ ಅಂತ ಕೇಳ್ತೀನಿ. ಯಾವ ಪ್ರಶ್ನೆಗಳು? ಅರ್ಧ ಮನೆ ಕಟ್ಟಬೇಕು ಅಂತ ದೇವ್ರು ಕಟ್ಟುತ್ತಾ? ಅದ್ರಲ್ಲಿ ಗೌರ್ಮೆಂಟ್ ಕೆಲಸನ ಸಿಗ್ಬೇಕು ಅಂತ ಏನು ಗೌರ್ಮೆಂಟ್ ಹೇಳಿದಾರಾ, ಇಲ್ಲಾಂದ್ರೆ ದೇವ್ರು ಹೇಳಿತಾ? ದುಡಿಯೋಕೆ ಒಂದು ಕೆಲಸ, ತಿನ್ನೋಕೆ ಇಷ್ಟ ಅನ್ನ ಆಯ್ತಾ. ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಸ್ಕೂಲ್ ಹೋಗಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಲ್ಲ, ಗೌರ್ಮೆಂಟ್ ಕೆಲಸ ಒಳ್ಳೆಮೈಬೇಕು. ಈ ಥರ ತಲೆಕಟ್ಟರಂಗೆ ಆಡಬಾರ್ದು. ಗಂಡಾಲಿ ಹೆಣ್ಣಾಲಿ ದುಡಿಯೋಕೆ ಹೋಗ್ಬೇಕು, ದುಡಿಯೋ ಶಕ್ತಿ ಕೊಡೋದು ದೇವ್ರನ್ನ ಕೇಳಿ, ದುಡಿಯೋಕೆ ದಾರಿ ಕೊಡಿ ಅಂತ ಕೇಳಿ. ಮತ್ತೊಮ್ಮೆ ಹೇಳ್ತೀನಿ, ದೊಡ್ಡ ಪವಾಡ ನಂಬಿಕೆ, ಎರಡನೇದು ಭಾಳ ಪವಾಡ ಫೋಟೋಗಳು, ಗಾಡಿ ಸ್ಟಿಕ್ಕರ್ಗಳು, ಬೈಕಿ ಸಿಂಗಲ್ ಹಾಕ್ಕೊಳ್ಳಿ. ಇನ್ನು ತೀರ್ಥ ಗೊತ್ತಿರುತ್ತೆ ನಿಮಗೆ, ಭಕ್ತರು ಹೇಳ್ತಾರೆ, ನಾವು ಹೇಳೋದಿಲ್ಲ. ಒಂದು ವರ್ಷಕ್ಕೆ ಏನಾಗಲ್ಲಂತೆ, ತೊಗೊಂಡೋಗ್ಬೇಕಾರೆ ಪತ್ರನೋ ಹೋಗಿ ತೆಗೆದುಬಿಡಿ ದಯವಿಟ್ಟು, ಫಿಲ್ಟರ್ ಮಾಡಿ ಕೇಳಿ. ಅಕ್ಕಪಕ್ಕ ಮನೆ ಬಗ್ಗೆ ನೋಡಿ, ಆ ಮನೆ ಹಾಳು ಮಾಡೋ ಬದಲು, ಅವ್ರ ಬಗ್ಗೆ ಕೆಟ್ಟನ ಮಾತಾಡೋ ಬದಲು, ಅವ್ರಿಗೊಂದಲ್ಲಿ ತೀರ್ಥ ಕೊಟ್ಟು ಅವ್ರ ಮನೆ ಉದ್ಧಾರ ಮಾಡಿ, ಒಂದಲ್ಲಿ ತೀರ್ಥ ಕೊಡಿ. ಸಾಧ್ಯವಾದರೆ ಯಾರ ಬಗ್ಗೆ ಮಾತಾಡ್ದಂಗಿರಿ, ಯಾಕೆ ಯಾರ ಮನೆ ಹಾಳು ಮಾಡೋಕೆ ಹೋಗ್ಬೇಡಿ, ನಿಮ್ಮ ಮನೆ ಇನ್ನೊಬ್ರು ಹಾಳು ಮಾಡ್ತಾರೆ.
ಇದೊಂದೇ ಪ್ರಶ್ನೆ. ಯಾರ ಬಗ್ಗೆನೂ ಕೆಟ್ಟ ಮಾತಾಡಬೇಡಿ, ಯಾರು ಮನೆಗೆ ಬಗ್ಗೆ ನೋಡೋಕೆ ಹೋಗ್ಬೇಡಿ ಆಯಿತಾ. ಯಾರ ಬಗ್ಗೆ ಯಾರಿಗೂ ಸಹಾಯ ಮಾಡೋ ಹೇಗಿತ್ತಿಲ್ಲ ಅನ್ನೋ ಯಾರ ಬಗ್ಗೆ ಮಾತಾಡೋ ಅರ್ಹತೆ ನಿಮ್ಗೆ ಇರೋದಿಲ್ಲ ಆಯಿತಾ. ಇನ್ನು ಪವಾಡ ಏನಂದರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ತಡೆ ಹೊಡಿತೀವಿ, ಹಣ ಇಲ್ಲ ಅಂತ ಬಡವ್ರಿಗೆ ಫ್ರೀಯಾಗಿ ಹೊಡಿತೀವಿ. ಗಲಾಟೆ ಮಾಡಿ ಅಲ್ಲೂ ಅಲ್ಲೂ ಗಲಾಟೆ ಮಾಡ್ತಾರೆ, ಫ್ರೀ ಮಾಡ್ತೀವಿ. ಈ ಹ್ಯಾಂಡಿಕ್ಯಾಪ್ ಪೇಷಂಟ್ ಅಂತ ನಾವು ಫ್ರೀಯಾಗಿ ಕಟ್ತೀವಿ. ಅವ್ರನ್ನ ಕರ್ಕೊಂಬರ್ಬೇಕು ಅಂತ ಏನಿಲ್ಲ, ಬಂದು ಅವ್ರ ಕಡೆ ಯಾರೊಬ್ಬರು ಬಂದು ಯಾರಿಗೆ ಮದುವೆ ಆಗಿಲ್ಲ ಮಕ್ಕಳಿಗೆ ಕೆಲ್ಸಕ್ಕೆ ಹೋದ್ರೆ ಬೇಯೋದಿಲ್ಲ. ನಾವು ಬರೋದೇ ಇಲ್ಲ ಅಂತಕ್ಕಂತಾರೆ ಮಾತ್ರ ಬೇಯೋದು. ಮನೆ ಮಲಗಿನ ಬರೋದೇ ಇಲ್ಲ ಅಂದರೆ ನಾವು ಮನೆಗೆ ಬರೋಕ್ಕಾಗೋದಿಲ್ಲ. ಮಕ್ಕಳು ಬರೋದೇ ಇಲ್ಲ, ಮಕ್ಕಳಾಗ್ತಾವ ಅಂದರೆ ಎಳವೈದವ್ರು ನಂಬಲ್ಲ, ನಾವು ನಂಬಿಸೋಕ್ಕಾಗೋದಿಲ್ಲ. ನಮ್ಮದವ್ರಿಗೆ ಅಕ್ಷಯ ಪಾತ್ರೆ, ನಮ್ಮದವ್ರಿಗೆ ಭಿಕ್ಷೆ ಪಾತ್ರೆ ಅಂತ ಆಗ್ಬಿಟ್ಟಿದ್ದಾರೆ. ದಯವಿಟ್ಟು ಬನ್ನಿ, ಮತ್ತೆ ಬರ್ಬೇಕಾಗಿಲ್ಲ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, 9 ಸರಿ ಬರ್ಬೇಕಾ 10 ಸರಿ ಬರ್ಬೇಕಾ ಅಂತ ದೇವ್ರು ಹೇಳಿಲ್ಲ. ಆಮೇಲೆ ರಸ್ತೆಗೆಲ್ಲರೂ ಯಾರಿಗಾರೋ ಅಪ್ಪಿ ತಪ್ಪಿ ದುರ್ಗಾಸ ಕಡೆ ಇರುವಂಥ ಯಾರಾದ್ರು ನನ್ನ ತಮ್ಮಗಳಾಗಲಿ, ನನ್ನ ಇವು ತಮ್ಮಗಳಾಗಲಿ, ನನ್ನ ಸ್ವಂತ ತಮ್ಮಗಳು ನಾನೇ ಆಗಲಿ ಬಂದರು ಒಂದು ಟೋಲಾಗಲಿ, ಒಂದು ಆಫೀಸಾಗಲಿ, ಒಂದು ಡಿಪಾರ್ಟ್ಮೆಂಟಾಗಲಿ, ಒಂದು ಅಂಗಡಿ ಟೀ ಅಂಗಡಿಯಾಗಲಿ ಫ್ರೀ ಕೊಡೋಂಗಿಲ್ಲ, ಕೊಡಬಾರ್ದು. ಯಾವ ಟೋಲವು ಕೊಡಬಾರ್ದು. ದುರ್ಗಾ ಸ್ಥಳ ಅಂತ ಹೇಳ್ಕೊಂಡು ಯಾರು ಬಂದರೂ ಗೂಗಲ್ ಪೇ ಫೋನ್ಪೇ ಮಾಡೋಂಗಿಲ್ಲ, ಮೆಸೇಜ್ ಮಾಡಿ ಇದು ಮಾಡಿ ನಂಬರ್ ತೊಗೊಳಂಗಿಲ್ಲ, ನಂಬರ್ ಕೊಟ್ಟೋಂಗಿಲ್ಲ, ಚೀಟಿ ಕೊಟ್ಟು ಕೊಡೋಂಗಿಲ್ಲ. ನೀವೇನೋ ಬಂದರೆ ಇಲ್ಲೇ ಕಾಂಕೇರಿ ಬಿ ತೋರಿಸಿ ಪ್ರೀತಿ ಬಂದಾಗ ಅಕ್ಕಿ ತಮ್ಮನ್ನಿ, ಇಲ್ಲ ಅಂದರೆ ದೇವ್ರ ಸಾರಿ ಬಂದು ಮಾಮೂಲಿ ಸಾರಿ ತನ್ನಿ, ಬಡಬಗ್ರಿಗೆ ಹಂಚಿಬಿಡೋಣ. ಅದು ಬಿಟ್ಟು ಯಾರು ₹1 ಕೊಡೋಂಗಿಲ್ಲ, ಯಾರು ದುರಂಕಾರ ಮಾಡೋಂಗಿಲ್ಲ, ಎಲ್ಲೂ ಇಂಪ್ಲೂಯೆನ್ಸ್ ಇರೋದಿಲ್ಲ. ಅಂಥ ಪರಿಸ್ಥಿತಿ ಬಂದು ನಾನೇ ಫೋನ್ ಮಾಡಿ ಹೇಳ್ತೀನಿ. ಬರೋದಾ, ಯಾರಿಗೂ ಇಂಪ್ಲೂಯೆನ್ಸ್ ಇರೋದಿಲ್ಲ, ಇಂಪ್ಲೂಯೆನ್ಸ್ ಮಾಡಿಕೊಡೋದು, ಒಂದು ಟೋಲಗ ಬಿಡಬಾರ್ದು. ಎಲ್ಲ ಕೇಳ್ತೀನಂತೆ ಅಲ್ಪ ಇದು ಮತ್ತೆ ಇಲ್ಲಿ ಬಂದು ನಂಬರ್ ತಗೊಂಡು ನೀವೇ ಪರಿಚಯ ಮಾಡ್ಕೊಂಡು ನೀವೇ ಅಲ್ಲಿ ಫ್ರೆಂಡ್ ಆಗ್ಬಿಟ್ಟು ನೀವು ವ್ಯವಹಾರ ಮಾಡ್ಕೊಂಡು ಅದಕ್ಕೆ ನಾವು ಕಾರಣಕರ್ತರಲ್ಲ. ಮತ್ತೆ ನೆನಪಿರಲಿ, ಮತ್ತೆ ಬಂದು ಇಲ್ಲಿ ಜಂಬ ಮಾಡ್ಕೊಂಡು ದುರಾಂಕಾರ ಮಾಡ್ಕೊಂಡು ಇಲ್ಲಿಂದ ತಾಯಿನ ಮಗನಿಗೆ ಕೆಟ್ಟ ಕೋಪ ಕುರಿಯಾಗಿ ನಿಮ್ಗೆ ಅನುಮತ ಆದರೆ ಅದಕ್ಕೆ ದುರ್ಗಾಸದ ನಾವಂತೂ ಕಾರಣ ಅಲ್ಲ, ನಿಮ್ಮ ಅಹಂಕಾರವೇ ಅದು ಕಾರಣ ಆಗಿರುತ್ತೆ. ಇದಾಕೆ ಹೇಳ್ತೀನಿ ನೀವು ನಿಮ್ಗೆ ಗೊತ್ತಿರುತ್ತೆ, ಲೈವಲ್ಲಿ ಹಾಕಿರ್ತೀನಂತ. ಬರೋದು ಜಂಬ ಮಾಡೋದು ಗತ್ತುಡೋದು ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ಕೊನೆದಾಗ ಯಾಕೆ ಬೇಜಾರಾಗುತ್ತೆ, ಯಾರೋ ಬಂದಿದ್ದು ಗತ್ತರು ಇಲ್ಲೆಲ್ಲ ಕೊಟ್ಬಿಡುತ್ತೆ, ಅಲ್ಲಿ ಹೋಗಿ ಮನೆಗೆ ಹೋಗಿ ಹೋದಂತೆ. ಇದರ ಅನುಭವಿಸೋದು ನಾನಲ್ಲ, ಟಿಪ್ಪು ಹುಡುಗಿ ಬಂದು ಗತ್ತರು ಮಾತಿನ ನಾವು ಜವಾಬ್ದಾರ. ಅದಕ್ಕೆ ನಿಮ್ಮ ಅಹಂಕಾರಕ್ಕೆ ನೀವೇ ಕಾರಣಕರ್ತರು. ಏನೇ ಅನಾಹುತಕ್ಕೆ ದುರ್ಗಾಸ ಕಡೆಯಿಂದ ನಾವು ಕಾರಣಕರ್ತರಲ್ಲ, ನಿಮ್ಮ ಅಹಂಕಾರವೇ ನಿಮಗೆ ಕಾರಣ ಆಗಿರುತ್ತೆ. ಬಂದಂಥ ಭಕ್ತರಿಗಲ್ಲ, ಯಾರು ಬೈಯಂಗಿಲ್ಲ, ಎಲ್ಲ ಲೆವೆಲ್ ಹಾಕ್ತೀನಿ ನಾನು. ಒಳ್ಳೇದು ಹಾಕ್ಬೇಕು, ಕೆಟ್ಟದು ಹಾಕ್ಬೇಕು. ದೇವ್ರನ್ನ ಬರೋ ಸುಖ ಕೊಡು ಅಂತ ಕೇಳಬಾರ್ದು, ಕಷ್ಟನೂ ಕೊಡ್ಬೇಕು ದೇವರು. ಈ ಉದಾಹರಣೆ ನಾವೇ ಇಲ್ಲ ಇಲ್ಲ ನಮಗೆ ಇವತ್ತು ವಿದ್ಯೆ ಕಲಿಸಿರೋರು ನಾವು ಬರೀ ಓದಿರೋದು ಕಮ್ಮಿ. ನಮ್ಮ ಅಪ್ಪ ಅಮ್ಮ ಕಲಿಸಿರೋದು ಕನ್ನಡ ಬಗ್ಗೆ ಮಾತಾಡಬಾರ್ದು, ಅಭ್ಯಾಸ ಮಾಡ್ಕೋಬಾರ್ದು, ಬೇರೆ ಅನ್ಯಾಯ ಮಾಡಬಾರ್ದಪ್ಪ ಅಂತ ನಮ್ಮ ಅಪ್ಪ ಅಮ್ಮ ಕಲಿಸಿರೋದು. ನಾವು ನಮಗೆ ಭಕ್ತರು ಕಲಿಸಿರೋದು ಹೆಂಗೆ ಗೊತ್ತಾ, ಜನಸೇವೆ ಮಾಡಬಾರ್ದು, ಕಮ್ಮಿ ಮಾಡಬೇಕು ಅಂತ. 9 ಗಂಟೆ ಒಳಗೆ ಬಿಡ್ಕೊಂಡ್ರೆ, ಬೆಳಿಗ್ಗೆ 6 ಗಂಟೆ ಬಿಡ್ಕೊಂಡ್ರೆ ಮೊಸರನ್ನ ಹಾಲನ್ನ ಕೊಟ್ಟರೆ ಇಡ್ಲಿ ಕೊಡಿ ಅಂತ ಕೇಳ್ತಾರೆ. ಯಾರಿಗೆ ಮಕ್ಕಳು, ನಾವು ಮಕ್ಕಳು ಇಡ್ಲಿ ಕೊಡಬೇಕು. ಮಗು ಇಟ್ಕೊಳ್ಳಮ್ಮ, ಮಗು ಆಡಂಗಿಲ್ವಾ ಅಂತ ಒಳಗೆ ಅಲ್ಲಿ ಆಡ್ಸಂಗಿಲ್ಲ, ಮಕ್ಕಳು ಬಿಟ್ಟದ್ದು. ಆಮೇಲೆ ಸಾಯಂಕಾಲ ಆಲ್ಟಾದ್ರೆ ಬೆಸ್ಟ್ ಕೊಡಬೇಕು, ಬೆಳಗ್ಗೆ ಆದ್ರೆ ಬಿಸಿನೀರು ಕೊಡಬೇಕು. ಲೇಟ್ ಹೆಚ್ಚು ಕಮ್ಮಿ ಯಾವ ಮಾರಿ ನೀವು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಹೋಗ್ಬೇಕು. ಹಂಗಾಗಿ ನೀವೇ ಕಲಿಸಿರೋದು, ನೀವು ಪಾಠ ಕಲಿಸಿರೋದು ನೀವೇ. ನನಗೆ ದೇವರು ನಮ್ಮ ಅಪ್ಪ ಅಮ್ಮ ಕಲಿಸಿದೆ ಕಮ್ಮಿ ಆಯಿತು, ನೀವು ಕಲಿಸಿದ್ದು ಭಾಳ ಆಗ್ಬಿಡ್ತು. ನೋಡಿ, ಹ್ಯಾಂಡಿಕ್ಯಾಪ್ ಪೇಷಂಟ್ ಅಂತರ ಕೊಡ್ತಿದ್ವಿ, ಬಂದಾರಲ್ಲ ಅಂತರ ಕೊಡಿ ಶುರು ಆದರು. ಬಸ್ ಚಾರ್ಜ್ ಕೊಡ್ತೀವಿ, 5 ಸಾವಿರ ಕೊಡೋ ಶುರು ಆದರು. 5 ಸಾವಿರ ಕೊಡಿದ್ದೆ ಕೆಳಗಾರ ಅಂಚು ಸೀಟ್ ಹಾಕೊಡ್ತೀವಿ ಬಡಬಗ್ರಿಗೆ. ಮೋಡ್ ಕಟ್ಬಿಟ್ಟು ಶುರು ಆಗ್ಬಿಟ್ರು, ಮಗ ಕೆಲ್ಸಕ್ಕೆ ಹೋಗಲ್ಲ, ಗಂಟು ಕೆಲ್ಸಕ್ಕೆ ಹೋಗಲ್ಲ ಅಂತ. ಆಮೇಲೆ ನೀರು ಕೊಡ್ತಾ ಇದ್ವಿ ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ. ಬಂದಾರಲ್ಲ ಕೈ ನೋವು, ನಮ್ಮ ಮಕ್ಕಳ ಕೈ ನೋವು ನೀರು ಕೊಡಿ ಶುರು ಆದರು. ಫ್ರೀ ನೀರು ಸಿಗುತ್ತೆ ಅಂತ ಗೊತ್ತಾಯ್ತದೆ ಅವ್ರಿಗೆ. ಫ್ರೀ ಅಂತರ ಕೊಡಿ, ಫ್ರೀ ಸೀರೆ ಕೂಡ ಶುರು ಆದರು. ಎಲ್ಲ ನಿಲ್ಸ್ಬಿಟ್ಟೆ. ಟಂಪೋನು ಬಿಟ್ಟಿದ್ದು ನಿಮ್ಗೆ ಗೊತ್ತಿರುತ್ತೆ, ಅಳಬರಾದ್ರೆ ಅವ್ನಿಗೆ ಗೊತ್ತಿರುತ್ತೆ, ಅಳಬವನಿಗೆ ಗೊತ್ತಿರುತ್ತೆ. ಕಂಪ್ ಇಲ್ಲಿ ಬರೋದಲ್ಲ ಬಾಬಾ, ಗಾಡಿ ಇಲ್ಲಿ ಬರೋದು ಅವಾಗ ಶುರುವಾಗಿ ಒಂದು ಟಂಪ ಬಿಟ್ಟಿದ್ದೆ ಬಡಬಗ್ರಿಗೆ ಅಂತ. ಅಲ್ಲಿ ಯಾರಾದ್ರೂ ಮಕ್ಕಳು ಹತ್ತೋದು ಲೇಟ್ ಆಗುತ್ತೆ, ಟ್ರೈನ್ ಹೋಗುತ್ತೆ, ಬನ್ನಿ ಒಬ್ಬರಿಗೆ ಡ್ರಾಪ್ ಮಾಡ್ಬೇಕು ನಾವು. ಸಡಿಯಮ್ಮ ಅಂದ್ರೆ ಏನು ಹೊಲಸಲ್ ಬನ್ರಿ ಶುರುವಾಯ್ತು. ಗೊತ್ತಾಯ್ತು ನನಗೆ. ಜನಸೇವೆ ಮಾಡಕ್ಕೆ ಹೋದ್ರೆ ಜನಾರ್ದನ ಕೆಟ್ಟಿದ್ದಾನೆ. ಶ್ರೀರಾಮಚಂದ್ರ ಮನೆ ಗುಂಡು ಶ್ರೀರಾಮಚಂದ್ರ ಮನೆ ಹಾಳು ಮಾಡ್ದೆ ಅವನೊಬ್ಬ. ಶ್ರೀಕೃಷ್ಣ ಬಾಳಕ್ಕೆ ಬಿಡಲ್ಲ. ಅವಾಗ ಗೊತ್ತಾಯ್ತು ನನಗೆ, ಬರೋರೆಲ್ಲ ಅವರ ಅವಶ್ಯಕತೆ ಮಾತ್ರ ದೇವಸ್ಥಾನಕ್ಕೆ ಬರೋದು ಅಂತ. 100ಕ್ಕೆ ಒಬ್ಬರೇ ಒಳ್ಳೆ ಬರೋದು, 100ಕ್ಕೆ ಇಬ್ಬರೇ ಒಳ್ಳೆ ಬರೋದು, 10 ಜನ ಒಳ್ಳೆ ಬರ್ತಾರೆ, ಅದ್ರ ಮೇಲೆ ಬರೋದಿಲ್ಲ. ಒಂದು 20 ದಿವಸಕ್ಕೆ ಒಬ್ಬರ ಬರ್ತಾರೆ, ಲೇಟ್ ಆಗುತ್ತಾ ಅಂತ ಕೇಳ್ತಾರೆ, ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾರೆ. ಇಲ್ಲ ಮೊಬೈಲ್ ಇಟ್ಕೊಂತಾರೆ. ಹೆಣ್ಮಕ್ಳು ಏನು ಅನ್ನಂಗೆ ಇಲ್ಲ, ಹೆಣ್ಮಕ್ಳಿಗೆ ಗಂಡು ಜೋರು ಮಾಡಿ ಹೆಣ್ಮಕ್ಳು ಜೋರ ಬಿಡ್ತಾಳೆ, ಗೊತ್ತಿರುತ್ತೆ ಕಂಪ್ಲೇಂಟ್ ಕೊಟ್ಟರೆ ನಡೆಯುತ್ತೆ ಅಂತ. ಅದೊಂದ ದಯವಿಟ್ಟು ಯಾರು ನಮಸ್ಕಾರ, ಯಾರು ರಾಜಕಾರಣ ಇದ್ದೀರಪ್ಪ ನಮಸ್ಕಾರ ಕಂಡ್ರಪ್ಪ, ಇದೊಂದು ನನ್ನ ರಿಕ್ವೆಸ್ಟು. ಗಂಡು ಹೆಣ್ಣು ತೆಗ್ಬಿಡ್ರಪ್ಪ, ನೆಮ್ಮದಿಗಿರ್ಬೋದು. ಎರಡನೇದು ಹೆಂಗೆ ಗೊತ್ತಾ, ದಯವಿಟ್ಟು ಜಾತಿನ ತೆಗ್ಬಿಡಿ. ಮೊನ್ನೆ ಅವನ ಬಂದಿದ್ದಾನೆ ಒಂದು 6 ತಿಂಗಳಿಂದ ಎಲ್ಲಿ ತಾಂಬಿಟ್ಟು ಮಾಡಿಬಿಟ್ಟಾನೆ. ಆಲ್ಟಿಂಗ್ ಇತ್ತು ಅವಾಗ. ನನ್ನ ತಮ್ಮೇನ ಬೈದ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟ ನಾವು ನಮ್ಮ ಜಾತಿನಿಂದನೇ ಮಾಡಿರೋ ಅಂತ. ಅವನಿಗೆ ಗೊತ್ತಿಲ್ಲ. ಅಲ್ಲಿ ಮಕ್ಕಳು ಕಳಿಸ್ಯಾರ ಎಲ್ಲ ಜಾತಿಗೆ. ನಾವಿಲ್ಲಿ ಅಡುಗೆ ಮಾಡಾರೆ ಅವರೇ ಅಲ್ವಾ ನಮ್ಮನೆಗೆ. ಜಾತಿನಿಂದನೇ ಒಂದು ಹೆಣ್ಣು ಗಂಡು ಬೇರೆ ತೆಗೆದ್ಬಿಟ್ಟು ಆರಾಮ್ ಬದುಕ್ಬೋದು ಅಂತ. ಅಲ್ಲ ಬದುಕಂಗಿಲ್ವ? ಹೆಣ್ಮಕ್ಳು ಬೇಜಾರಾಗಬೇಡಿ, ದುರುಪಯೋಗ ಯಾರಿಗೂ ಆಗಬಾರ್ದು ಅಂತ. ಇದೊಂದು ದೊಡ್ಡ ನಿಂದನೆ ಆಗ್ಬಿಟ್ಟಿದೆ ನೋಡಿ. ಮೊನ್ನೆ ಯಾರೋ ಒಬ್ಬ ಇಲ್ಲಿ ನಾನು ಬೈದಿರೋದವನಿಗೆ ಬೈಕೊಂಡಿದ್ದಾನೆ, ಬೋರ್ಡ್ ಹಾಕಿದ್ವಿ. ಎಲ್ಲ ಯಾವ ಪೇಷಂಟ್ಗಳು ಬಂದಿರ್ತಾರೆ ಅಂದರೆ ಅವನು ಹೆಂಡತಿ ಹೋಗಿ ಕಳ್ಸಾನೆ. ಹೆಂಡತಿ ಮಗಳು ಬಂದು ಏನು ನಿಲ್ಲಂಗಿಲ್ಲ, ಬಟ್ಟೆ ನಿಲ್ಲಂಗೆ, ನೀವು ಮೊಬೈಲ್ ಯೂಸ್ ಮಾಡಲ್ವಾ ಅಂತ ಒಬ್ಬಳಮ್ಮ ಅಮ್ಮ ಗಂಡ ಮನೆಗೆ ಹೋಗಮ್ಮ ಅಂದೆ. ಎಲ್ಲರಲ್ಲ ಗೊತ್ತಿಲ್ಲ. ಹಂಗಾಗಿ ಒಂದು 2 ತೆಗಿಬೇಕು. ಮೇಲೆ ದೇವಸ್ಥಾನಗಳಿಗೆ ಬಂದು ದೇವಸ್ಥಾನ ಕೆಟ್ಟ ಮಾಡ್ತಾರಲ್ಲ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಬಂದು ಅವ್ರು ಕೆಟ್ಟ ಮಾಡಿ ಅವ್ರು ಕೂಗಾಡಿಗೆ ನೀವು ಕಂಪ್ಲೇಂಟ್ ಕೊಟ್ಟರೆ ಕೇಸ್ ಆಗುತ್ತೆ, ನಾವು ಕಂಪ್ಲೇಂಟ್ ಕೊಡೋಂಗಿಲ್ಲ. ಅದೊಂದು ತರಬೇಕು ರೂಲ್ಸ. ಧರ್ಮಶಾಸ್ತ್ರ ಇವರಲ್ಲಿ ಎಲ್ಲಿ ನ್ಯಾಯವಾಗಿ ನಡೀತಾ ಇರುತ್ತೆ ಅಲ್ಲಿ ಬಂದು ಕಂಪ್ಲೇಂಟ್ ಕೊಡೋಂಗಿಲ್ಲ ಅಂತ ಆಗ್ಬಿಟ್ಟು ಸರಿ ಆಗ್ಬಿಡ್ತಾರೆ. ಮಾಡ್ಬೇಕು. ಯಾರು ಬರ ದಿನಕ್ಕೆ ಒಬ್ಬರಾರ ಬರ್ತಾರೆ, ಲೇಟ್ ಆಗುತ್ತಾ ಅಂತ ನಮ್ಮ ಬೈಡ್ಕೊಂಡು ಇಟ್ಕೊಂತಾರೆ. ಅಲ್ಲಿ ಏನು ಮಾಡ್ತಾರೆ, ದೇವಸ್ಥಾನ ಫೋನ್ ಇಟ್ಕೊಳ್ಳಿ. ನಮ್ಮ ದೇವಸ್ಥಾನ ಫೋನ್ ಇಟ್ಕೊಂಡು ಬೈಯಲ್ಲ. ದೇವಸ್ಥಾನ ಎತ್ತಿ 10 ಸೆಕೆಂಡ್ ದೇವಸ್ಥಾನ ಇದೆ ಆಮೇಲೆ ಮಾಡ್ತೀನಿ ಇನ್ನಿ. ಇಲ್ಲ ಅಡ್ರೆಸ್ ಕೇಳ್ತಾರೆ ಯಾರೋ ನಿಮ್ಮರು ಭೋಜನ ಅಂತ. ಬಂದೀನಿ ಇನ್ನಿ ಮಿಕ್ಕಿದೆಲ್ಲ ಮೀಟಿಂಗ್ ಎಲ್ಲ ಕೆಳ ಮಾಹಿತಿ ತಪ್ಪು ಮಾಡ್ರಪ್ಪ.
ದಯವಿಟ್ಟು ಆ ಥರ ಯಾರು ಮೊಬೈಲ್ ಹುಚ್ಚರು ಬರಬೇಡ್ರಪ್ಪ. ಸೇವಕರು ಬನ್ನಿ, ಭಕ್ಷಕರು ಬರಬೇಡಿ. ತಗೊಳ್ಳಿ, ಏನಾಗಲ್ಲಮ್ಮ. ನೋಡಿ, ಬೆಳೆ ತೊಗೊಂಡೋಗ್ಬೋದು, ಬೆಲ್ಲ ತೊಗೊಂಡು ಅಕ್ಕಿ ತೊಗೊಂಡೋಗ್ಬೋದು. ಮತ್ತೊಮ್ಮೆ ಹೇಳ್ಬಿಡ್ತೀರಂತೆ, ಸಣ್ಣ ಸಣ್ಣ ಫೋಟೋ ತೊಗೊಂಡೋಗಿ ಸಣ್ಣ ಸಣ್ಣ ₹1. ಇವತ್ತು ನನಗೆ ಈ ಮಟ್ಟಿ ಬೆಳೆಯೋಕ್ಕೆ ಕಾರಣ ನಿಮ್ಗೆ ಗೊತ್ತಿರುತ್ತೆ.